ಸಹ ತಮ್ಮ ಶಕ್ತಿಗೆ ಅನುಗುಣವಾಗಿ 10 ದಿನಗಳ ಕಾಲ ದಶಧರ್ಮಗಳನ್ನ ಆರಾಧನೆಯನ್ನು ಮಾಡಿ ಆತ್ಮದಲ್ಲಿ ಅಡ್ಡಿರತಕ್ಕಂಥ ಕರ್ಮದ ಮಲವನ್ನ ತೊಳೆಯುವಂತ ಪುರುಷಾರ್ಥವನ್ನ ತಾವೆಲ್ಲರೂ ಸಹ ಮಾಡಿದ್ರಿ. ಉತ್ತಮ ಕ್ಷಮಾದಿ ಧರ್ಮಗಳನ್ನ 10 ದಿನಗಳ ಕಾಲ ಆರಾಧನೆಯನ್ನ ಮತ್ತು ಅದರ ಸ್ಮರಣೆಯನ್ನ ಮಾಡ್ತಾ ಸಂಯಮ, ತಪ, ಧ್ಯಾನ, ಉಪವಾಸ, ಪೂಜಾ ಆದಿ ಕಾರ್ಯಗಳಲ್ಲಿ, ಪ್ರವಚನ, ಸ್ವಾಧ್ಯಾಯ ಆದಿಗಳಲ್ಲಿ ತಾವು 10 ದಿನಗಳ ಕಾಲವೂ ಸಹ ಆನಂದಿತರವಾಗಿ ಮಹೋತ್ಸವವನ್ನ ಆಚರಣೆ ಮಾಡಿರಿ ಭವ್ಯಾತ್ಮರೇ. ಇಂಥ 10 ದಿನಗಳ ಕಾಲ ಉತ್ಸವವನ್ನ 10 ಧರ್ಮಗಳ ಆರಾಧನೆಯನ್ನ ಮಾಡತಕ್ಕಂಥ ಪೂರ್ಣವಾಗಿ 10 ಧರ್ಮಗಳ ಆತ್ಮದಲ್ಲೇ ಇದೆ. ಅಂತ ಧರ್ಮಗಳ ಪೂರ್ಣವಾದಂತ ಪ್ರಾಪ್ತಿ ನಮಗೂ ಪ್ರಾಪ್ತವಾಗಲಿ ಎನ್ನುವ ಭಾವನೆಯಿಂದ ಯಾವ ಮಹಾನಾತ್ಮರು 10 ಧರ್ಮಗಳನ್ನ ಆರಾಧನೆಯನ್ನು ಮಾಡಿ ಆರಾಧಿಸಿ ತಮ್ಮ ಆತ್ಮ ಕಲ್ಯಾಣವನ್ನ ಮಾಡಿಕೊಂಡ್ರು ಅಂತ ಮಹಾಪುರುಷರನ್ನ ಆರಾಧನೆಯನ್ನು ಮಾಡ್ತಾ ನಾವು ಸಹ ಅವರಾಗಿ ಆಗಬೇಕು ಎನ್ನುವಂತ ಭಾವದಿಂದ ವಾಸ್ತವದಲ್ಲಿ ದಶಧರ್ಮವು 10 ಧರ್ಮಗಳು ಉತ್ತಮ, ಕ್ಷಮ, ಮಾರ್ದವ, ಆರ್ಜವ, ಸತ್ಸಂಯಮ, ಅಂತ್ಯಚರ್ಯ, ಬ್ರಹ್ಮಚರ್ಯ ಆದಿ ಧರ್ಮವು ಆತ್ಮದ ಧರ್ಮವಾಗಿದೆ. ಇದು ಪೂರ್ಣ ರೂಪದಲ್ಲಿ ಪಾಲನೆಯಲ್ಲಿ ಮಾಡುವಂತವರು ಮುನಿ ಮಹಾರಾಜರು, ಮಹಾವ್ಯಕ್ತಿಗಳೇ ಇದನ್ನ ಪೂರ್ಣ ರೂಪದಲ್ಲಿ ಪಾಲನೆ ಮಾಡ್ತಾರೆ. ಅವಿರತ ಸಮಯ ದೃಷ್ಟಿ 10 ದಿನಗಳ ಕಾಲ ಭಾದ್ರಪದ ಮಾಸದಲ್ಲಾದರೂ ಸಹ 10 ದಿನಗಳಲ್ಲಿ ಆರಾಧನೆಯನ್ನು ಮಾಡ್ತಾರೆ. ಇದು ವರ್ಷದಲ್ಲಿ 3 ಸಲ ಬರ್ತದೆ, 4 ತಿಂಗಳಿಗೊಮ್ಮೆ. ಹಾಗೆಯೇ ದಶಲಕ್ಷಣ ಪರ್ವವು ಬರ್ತದೆ ಮತ್ತು ಸೋಲಾಕಾಣ ಪರ್ವವು ಬರ್ತದೆ, ಅಷ್ಟಾನಿಕ ಪರ್ವವು ಬರ್ತದೆ. ಇದು ಶಾಶ್ವತವಾದಂತ ಪರ್ವವಿದೆ ಬಂಧುಗಳೇ, ಅನಾದಿ ಕಾಲದಿಂದ ಇದೆ, ಅನಂತ ಕಾಲಕ್ಕಂತೂ ಸಹ ಈ ಪರ್ವಗಳು ಇರುತ್ತವೆ. ಇಂಥ ಪರ್ವಗಳನ್ನ ಭವ್ಯಾತ್ಮರಾದಂತರು ಭವ್ಯ ಜೀವಿಗಳು ಆರಾಧನೆಯನ್ನ ಮಾಡ್ತಾ ಒಂದಲ್ಲ ಒಂದು ದಿವಸ 10 ಧರ್ಮಗಳನ್ನ ಸಾಕ್ಷಾತ್ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ತಾ ಸಂಸಾರದ ಅಂತ್ಯವನ್ನ ಮಾಡಿಕೊಳ್ಳುವುದಕ್ಕೆ ಕಾರಣವಾಗ್ತದೆ. ಕಾರ್ಯ ಅಂದರೆ ಕಾರಣ ಮತ್ತು ಕಾರ್ಯ. ಕಾರಣ ಯಾವುದು ಅಂದರೆ ಆತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ಕಾರಣ 10 ಧರ್ಮಗಳು. ಕಾರ್ಯ ಯಾವುದು? ಸಂಸಾರದ ಅಂತ್ಯ ಅಂದರೆ ಸಿದ್ಧತ್ವದ ಪ್ರಾಪ್ತಿ, ಬುದ್ಧತ್ವದ ಪ್ರಾಪ್ತಿ, ನಿರಂಜನತ್ವದ ಪ್ರಾಪ್ತಿ, ನಿರ್ಮಲತ್ವದ ಪ್ರಾಪ್ತಿ, ಹಾಗೆ ಅನಂತ ಗುಣ, ಅನಂತ ಸುಖ, ಅನಂತ ಜ್ಞಾನ, ಅನಂತ ಬಲ, ಅನಂತಾನಂತವಾದಂತ ಗುಣಗಳು ಆತ್ಮದಲ್ಲಿದೆ. ಅಂತ ಆತ್ಮದ ಗುಣಗಳನ್ನ ಕಂಡುಕೊಳ್ಳುವುದಕ್ಕಾಗಿಯೇ ಇಂತಹ 10 ಧರ್ಮಗಳನ್ನ ಭವ್ಯಾತ್ಮ ಜೀವಿಗಳು ಆರಾಧನೆಯನ್ನು ಮಾಡ್ತಾರೆ. ಉತ್ತಮವಾದಂತ ಕುಲದಲ್ಲಿ ಉತ್ತಮವಾದ ಸರ್ವಶ್ರೇಷ್ಠವಾದಂತ ಜೈನ ಕುಲದಲ್ಲಿ ಜನ್ಮವನ್ನು ಪಡೆದಂತ ಭವ್ಯ ಜೀವಿಗಳು ಇದನ್ನ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ. ಇನ್ನು ಜೈನ ಕುಲದಲ್ಲಿ ಜನ್ಮವನ್ನ ಹೊಂದದೇ ಇದ್ರೂ ಸಹ ಅನ್ಯ ಕುಲದಲ್ಲಿ ಜನ್ಮವನ್ನು ಪಡೆದಂತವರು ಸಹ ಜಿನ ಧರ್ಮದ ಆಚಾರವನ್ನ ಹಾಗೆ ಜಿನ ಧರ್ಮದ ತತ್ವಗಳನ್ನ ಆತ್ಮ ಸ್ವರೂಪವನ್ನ ಇದು ಜಿನೇಂದ್ರ ಭಗವಂತರು ಬೋಧನೆ ಮಾಡಿದಂತ 10 ಧರ್ಮವು ಯಾವುದೇ ಜಾತಿ ಸಂಪ್ರದಾಯಕ್ಕೆ ಸೇರಿದಂತದಲ್ಲ. ಇದು ಜೀವ ಮಾತ್ರದ ಕಲ್ಯಾಣಕ್ಕಾಗಿ, ಎಲ್ಲ ಜೀವಿಗಳ ಕಲ್ಯಾಣಕ್ಕಾಗಿ ಧರ್ಮವನ್ನ ಬೋಧನೆಯನ್ನು ಮಾಡಿದ್ರು. ಅಂತ ಧರ್ಮಗಳನ್ನ ನಿಜವಾದಂತ ತತ್ವಗಳನ್ನ ಭವ್ಯಾತ್ಮರು ಅನ್ಯ ಕುಲದಲ್ಲಿ ಜನ್ಮವನ್ನು ಪಡೆದಂತವರು ಸಹ ಬಹಳಷ್ಟು ಜನರು ಸಹ ಜೈನ ಧರ್ಮದ ಪೂರ್ಣವಾದಂತ ದಶಧರ್ಮಗಳನ್ನ ಆರಾಧನೆಯನ್ನು ಮಾಡ್ತಾ ಬಹಳಷ್ಟು ಜನರು ಎಲೆಮರೆಯ ಅಲ್ಲಿಯೇ ಇದನ್ನ ಆಚರಣೆ ಮಾಡ್ತಾ ಇರ್ತಾರೆ. ನಮ್ಮ ಗುರುಗಳ ಸಾನ್ನಿಧ್ಯದಲ್ಲಿ ಬಹಳಷ್ಟು ಜನ ಅಜೈನರು ಬಂದು ಸಹ 10 ದಿನಗಳ ಕಾಲ ಉಪವಾಸವನ್ನ, ಏಕಾಸನವನ್ನ ಪೂರ್ಣವಾದಂತ ಅವರು ರಾತ್ರಿ ಭೋಜನವನ್ನು ತ್ಯಾಗ ಮಾಡಿದ್ದಾರೆ.
ಹಾಗೆಯೇ ಕಂದ ಮೂಲಗಳನ್ನ ಜೀವನ ಪರ್ಯಂತ ತ್ಯಾಗ ಮಾಡಿದರೆ, ಅಣುವ್ರತವನ್ನ ವೃತ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಅವರು ಬೇರೆ ಅನ್ಯ ಸಮಾಜವಿದೆ. ಇಂಥವರು ಪ್ರತಿ ವರ್ಷನೂ ಸಹ ಅವರು 4-5 ಜನ ಬರ್ತಾ ಇರ್ತಾರೆ. 1-2 ಜನ ಅಂತೂ ಅವರೊಂದಿಗೆ ಸದಾ ಸುಮಾರು 15-20 ವರ್ಷದಿಂದಲೂ ಸಹ ಸತತವಾಗಿ ದಶಲಕ್ಷಣದ 10 ದಿನಗಳ ಕಾಲ ಅವರ ಚರಣದಲ್ಲಿದ್ದು ಆರಾಧನೆಯನ್ನ ಮಾಡ್ತಾರೆ. ಇದೇ ರೀತಿಯಾಗಿ ಬಹಳಷ್ಟು ಜನರು ಸಹ ಅನ್ಯ ಕುಲದಲ್ಲಿ ಜನ್ಮವನ್ನು ಪಡೆದರೂ ಸಹ ಜೈನ ಕುಲದ ಆಚರಣೆಯನ್ನು ಮಾಡುವುದರೊಂದಿಗೆ ಜೈನ ಧರ್ಮದ ತತ್ವಗಳನ್ನು ಅನುಕರಣೆಯನ್ನು ಮಾಡುವವರಿಗೆ ಅಂತಹ ಜಿನ ಧರ್ಮವನ್ನು ಅವರು ತಮ್ಮ ಹೃದಯದಲ್ಲಿ ಸ್ವೀಕಾರವನ್ನ ಮಾಡಿ ತಮ್ಮಲ್ಲಿರತಕ್ಕಂಥ ಅಜ್ಞಾನಗಳನ್ನ ದೂರ ಮಾಡಿಕೊಂಡು ಅಂತ ಧರ್ಮಗಳನ್ನ ತಮ್ಮ ತಲೆಯ ಮೇಲಿಟ್ಟು ಅತಿ ಉನ್ನತವಾಗಿ ವಿನಯ ಭಕ್ತಿ ಆದರವನ್ನ ಮಾಡುವಂತ ಅದೆಷ್ಟು ಅನ್ಯ ಸಮಾಜದಲ್ಲಿ ಜನ್ಮವನ್ನು ಪಡೆದಂತಹ ಭವ್ಯಾತ್ಮರು ಬಹಳಷ್ಟು ಜನ ಸಂಖ್ಯೆಯವರು ಸಿಗ್ತಾರೆ. ಹಾಗೇನೆ ಒಬ್ಬರು ಪ್ರತಿ ವರ್ಷನೂ ಸಹ ನಾವು ಅವರೊಂದಿಗೆ ಇದ್ದಾಗ ನೋಡಿದ್ವಿ, ಅವರು ವ್ಯಾಖ್ಯಾನವನ್ನ ಮಾಡ್ತಿದ್ರು. ಜೈನ ಧರ್ಮದ ಬಗ್ಗೆ 10 ಧರ್ಮಗಳ ಬಗ್ಗೆ ವ್ಯಾಖ್ಯಾನವನ್ನು ಮಾಡ್ತಿದ್ರು, ಉಪವಾಸವಿರ್ತಿದ್ರು 10 ದಿನಗಳ ಕಾಲ. ಈ ಪ್ರಕಾರವಾಗಿ ಇದು ಯಾವುದೇ ಜಾತಿ ಸಂಪ್ರದಾಯದ ಧರ್ಮವಲ್ಲ ಬಂಧುಗಳೇ. ವಿಶೇಷವಾಗಿ ಇಂಥ ಕುಲದಲ್ಲಿ ಅಂದ್ರೆ ಜೈನ ಕುಲದಲ್ಲಿ ಜನ್ಮವನ್ನು ಪಡೆದಂತವರು ಭವ್ಯ ಜೀವಿಗಳು 10 ದಿನಗಳ ಕಾಲ ನಿರಂತರವಾಗಿ ತಮ್ಮ ಪಾಪ ಕಾರ್ಯಗಳನ್ನ 5 ಪಾಪಗಳನ್ನ ಅವರ ಶಕ್ತಿ ಇದ್ದಷ್ಟು ತ್ಯಾಗವನ್ನು ಮಾಡಿ, ಕೆಲವರು ಮುನಿಗಳ ಹಾಗೆಯೇ ಮಹಾವ್ರತದ ರೂಪದಲ್ಲಿ ಅವರು 10 ದಿನಗಳ ಕಾಲ ಪಾಲನೆಯನ್ನು ಮಾಡ್ತಾ ತಮ್ಮ ಆರಂಭ ಸಾರಂಭಾದಿ ಕಾರ್ಯಗಳನ್ನ ಪಾಪವನ್ನ ವೃತ್ತಿ ಮಾಡತಕ್ಕಂತ ಕಾರ್ಯಗಳನ್ನ ಕೆಲವು ದಿನಗಳ ಕಾಲವಾದರೂ ಸಹ 10 ದಿನಗಳ ಕಾಲ ಪರ್ವ ತಿಥಿಗಳಲ್ಲಿ ಅದನ್ನು ತ್ಯಾಗವನ್ನ ಮಾಡ್ತಾರೆ. ಮತ್ತು ಅಷ್ಟಮಿ, ಚತುರ್ದಶಿ ಪರ್ವ ತಿಥಿಯಲ್ಲಿ ಮತ್ತು ಸ್ವಲಾ ಕಾರಣ, ದಶಲಕ್ಷಣ ಪರ್ವ, ಅಷ್ಟಮಿಕ ಪರ್ವ ಆದಿ ಪರ್ವಗಳಲ್ಲಿ ತಮ್ಮ ಶಕ್ತಿ ಇದ್ದಷ್ಟು ವ್ರತ ನಿಯಮಗಳನ್ನ ಸಂಯಮಗಳನ್ನ ಪಾಲನೆ ಮಾಡ್ತಾ ಅವರು ಆತ್ಮದ ಹತ್ತಿರ ಹೋಗ್ತಾ ಇರ್ತಾರೆ. ಅಂದರೆ ಒಂದಲ್ಲ ಒಂದು ದಿವಸ 10 ಧರ್ಮಗಳು ನಮಗೆ ನಿಜ ಸ್ವರೂಪದಲ್ಲಿ ನಿರ್ದೋಷವಾಗಿ ಪಾಲನೆ ಮಾಡತಕ್ಕಂತ ನಮ್ಮ ಆತ್ಮದಲ್ಲಿ ಶಕ್ತಿ ಪ್ರಾಪ್ತವಾದಾಗಲೇ ಆತ್ಮದಲ್ಲಿ ಕರ್ಮಗಳ ನಿರ್ಜರೆ ಪೂರ್ಣ ರೂಪದಲ್ಲಿ ಆಗಲಿಕ್ಕೆ ಸಾಧ್ಯ. ಎಲ್ಲಿಯ ತನಕ 10 ಧರ್ಮಗಳ ಪೂರ್ಣವಾದ ರೂಪದಲ್ಲಿ ಪ್ರಾಪ್ತಿಯಾಗಲ್ಲ ಆತ್ಮನಿಗೆ, ಅಲ್ಲಿ ತನಕ ಪೂರ್ಣ ರೂಪದ ನಿರ್ಜರ ಮತ್ತು ಸಂಸಾರದ ಅಂತ್ಯವಾಗಲ್ಲ. ತಾವೆಲ್ಲರೂ ಸಹ 10 ದಿನಗಳು ಆರಾಧನೆ ಮಾಡಿದ್ರಿ. ಆದರೆ ಕೇವಲ 10 ದಿನ ಆರಾಧನೆ ಮಾಡಿ ಇದು ಕೊನೆಗೊಳಿಸುವಂತ ಪರ್ವವಲ್ಲ. ನಿರಂತರವಾಗಿ ಆರಾಧನೆಯನ್ನ ಮತ್ತು ಭಕ್ತಿಯನ್ನ, ವಿನಯವನ್ನ, ಶ್ರದ್ಧೆಯಿಂದ ಇದನ್ನ ಯಾವಾಗಲೂ ಆರಾಧಿಸುವಂತಹ ಪರ್ವವಿದೆ. ನಿರಂತರವಾಗಿ ಇಂತಹ ಪರ್ವಗಳನ್ನ ಭವಿಜೀವಿಗಳು ಆರಾಧನೆ ಮಾಡ್ತಾ ತಮ್ಮ ಕಲ್ಯಾಣಗಳನ್ನ ಮಾಡಿಕೊಳ್ತಾರೆ. 10 ಧರ್ಮಗಳಲ್ಲಿ ಮೊದಲಾಗಿ ಉತ್ತಮ ಕ್ಷಮಾ ಧರ್ಮ, ಹಾಗೆ ಅಂತಿಮವಾಗೂ ಸಹ ಉತ್ತಮವಾದ ಕ್ಷಮಾವಳಿ. ಈ ಪ್ರಕಾರವಾಗಿ ತಾವೆಲ್ಲರೂ 10 ದಿನಗಳ ಆರಾಧನೆ ಮಾಡಿದ್ರಿ. ಇಂದು ಕ್ಷಮಾವಳಿ ಪರ್ವವನ್ನ ಆಚರಣೆಯನ್ನ ಮಾಡ್ತಾ ಇದ್ರಿ. ಉತ್ತಮವಾದಂತ ಕ್ಷಮ ಅಂದರೆ ಕ್ಷಮ ಉತ್ತಮವಾದಂಥದ್ದು. ಕ್ಷಮಾ ವೀರಸ್ಯ ಭೂಷಣಂ, ಕ್ಷಮೆಯನ್ನ ಮಾಡುವಂತವರು ಮತ್ತೆ ಕ್ಷಮೆಯನ್ನ ಮಾಡುವರು, ಕ್ಷಮ ಮಾಡುವವರು ಮತ್ತು ಕ್ಷಮೆಯನ್ನು ಕೇಳುವವರು ಯಾರು? ಆಚಾರ್ಯ ಭಗವಂತ ಹೇಳ್ತಾರೆ, ಇದು ವೀರರ ಕಾರ್ಯ. ಹೇಳಿಗಳು ಕ್ಷಮೆಯನ್ನ ಕೇಳಲಿಕ್ಕಾಗಲ್ಲ ಮತ್ತು ಕ್ಷಮ ಮಾಡ್ಲಿಕ್ಕಾಗಲ್ಲ. ವೀರರೇ, ಮಹಾತ್ಮರೇ, ಮಹಾನ್ ಆತ್ಮರೇ ಕ್ಷಮ ಮಾಡೋದಕ್ಕೆ ಸಾಧ್ಯ ಮತ್ತು ಕ್ಷಮೆಯನ್ನ ಮಾಡೋದಕ್ಕೆ ಸಾಧ್ಯ. ಬಂಧುಗಳು, ಸಾಮಾನ್ಯರಿಗೆ ಇದು ದುರ್ಲಭವಾದಂತದಿದೆ. ಪ್ರತಿ ಮುನಿಗಳಂತೂ ಯಾವಾಗಲೂ ಸಹ ಅವರು ದಿನದಲ್ಲಿ 3 ಸಲ ಪ್ರತಿಕ್ರಮಣವನ್ನು ಮಾಡ್ತಾರೆ. 3 ಸಲ ಸಹ ಏಕೇಂದ್ರಿಯ, ದ್ವಿಂದ್ರಿಯ, ದೀನೇಂದ್ರಿಯ, ಚತುರೇಂದ್ರಿಯ, ಪಂಚೇಂದ್ರಿಯ, ಸೈನಿ ಅಸೈನಿ ಆದಿ ಜೀವಗಳಲ್ಲಿ ಅವರು ವಿರಾಧನ ಆಗಿದ್ರೆ ಮನಸ ವಾಚ ಕಾಯ ಹಾಗೆ ಮಹಾವ್ರತದಲ್ಲಿ ದೋಷಗಳಾಗಿದ್ರೆ ತಸ್ತಮಿಚ್ಛಾಮಿ ದುಃಖಡ ಅಂದ್ರೆ
ಎಲ್ಲವೂ ಮಿಥ್ಯವಾಗಲಿ, ಎಲ್ಲವೂ ಸುಳ್ಳಾಗಲಿ, ಅಂದ್ರೆ ಇನ್ನು ಮುಂದೆ ನನ್ನಿಂದ ಅಂತ ಕಾರ್ಯಗಳು ಆಗದಿರಲಿ ಅಂದ್ರೆ ಅವರು ಎಲ್ಲ ಕ್ಷಮೆಯನ್ನ ಕೇಳ್ಕೊಂತಾರೆ ಎಲ್ಲ ಜೀವಿಗಳಲ್ಲಿ. ಈ ಪ್ರಕಾರ ದಿನದಲ್ಲಿ 3 ಸಲ ಅವರು ಪ್ರತಿಕ್ರಮಣವನ್ನು ಮಾಡ್ತಾರೆ. ಮತ್ತು ಅವರು ಸಾಮಾಯಿಕವನ್ನು ಮಾಡುವಾಗ, ಧ್ಯಾನವನ್ನು ಮಾಡುವಾಗ ಎಲ್ಲವನ್ನ ಅವರು ಏನ್ ಮಾಡ್ತಾರೆ, ಕ್ರೋಧ ಮಾನ ಮಾಯ ಕ್ಷಮೆಯನ್ನು ಮಾಡಲಿಕ್ಕೆ ಆಗದಿದ್ದವರು ಯಾರಿದ್ದಾರೆ, ಯಾರು ಕ್ರೋಧಿ ಇದ್ದಾರೆ ಅವರು ಕ್ಷಮ ಮಾಡ್ಲಿಕ್ಕಾಗಲ್ಲ, ಕ್ಷಮ ಕೇಳಲಿಕ್ಕಾಗಲ್ಲ. ಮಾನಿಯಾದವರು ಕ್ಷಮೆಯನ್ನು ಕೇಳಲಿಕ್ಕಾಗಲ್ಲ. ಯಾರಿಗೆ ಅಭಿಮಾನಿ ಇರ್ತದೆ, ನಾನೇನು ಕಡಿಮೆ ಎನ್ನುವಂಥವರು ಅವರು ಎಂದೂ ಸಹ ಕ್ಷಮ ಕೇಳಲ್ಲ, ಕ್ಷಮ ಮಾಡೋಲ್ಲ. ಕ್ಷಮ ಅನ್ನುವಂಥದ್ದು ಆತ್ಮದಲ್ಲಿದೆ. ಯಾರು ಕ್ರೋಧವಿಲ್ಲ, ಹಾಗೆ ಮಾನಿ ಇಲ್ಲ, ಮಾನ ಯಾರಿಗೆ ಕಡಿಮೆ ಇದೆ ಅಥವಾ ಮಾನ ಪೂರ್ಣವಾಗಿ ಲುಪ್ತವಾಗಿದೆ, ಮಂದವಾಗಿದೆ, ಅಂತವರೇ ಕ್ಷಮೆಯನ್ನು ಕೇಳಲಿಕ್ಕೆ ಸಾಧ್ಯ. ಶ್ರಾವಕರು ಸಹ ಅವರು ಕ್ಷಮೆ ಒಂದು ವೇಳೆ ತಪ್ಪಾದಾಗ ಕ್ಷಮೆಯನ್ನ, ಹಾಗೆ ತಮ್ಮ ಸಹಧರ್ಮಿಗಳಲ್ಲಿ ಕ್ಷಮೆಯನ್ನ ಕೇಳ್ಕೊಳ್ತಾರೆ. ಒಮ್ಮೆ ಅವ ಕೇಳಲಿಕ್ಕಾಗಿಲ್ಲ, ಸ್ವಲ್ಪ ಅಭಿಮಾನ ಇತ್ತು, ಸಮಯ ದೃಷ್ಟಿ ಆದಂತವರು ಭವ್ಯಾತ್ಮರು, ಅವರು ಪ್ರತಿ ಅಷ್ಟನಿಕ ಮತ್ತು 4 ತಿಂಗಳಿಗೊಮ್ಮೆ ಬರುವಂತ ದಶಲಕ್ಷಣ ಆದಿ ಪರ್ವಗಳಲ್ಲಿ ಪ್ರತಿ 4 ತಿಂಗಳಿಗೊಮ್ಮೆ ಕೇಳಬಹುದು. ಇಲ್ಲ ಅಂದ್ರೆ ಹೆಚ್ಚಿಗೆ ಅಂದ್ರೆ 6 ತಿಂಗಳಿಗಿಂತ ಜಾಸ್ತಿ ಅವರು ಬೆಳೆಸ್ಕೊಳ್ಳೋದು. 6 ತಿಂಗಳಿಗಿಂತ ಜಾಸ್ತಿ ಅವರಲ್ಲಿ ಯಾರ ಮೇಲೆ ಒಂದು ವೇಳೆ ಕ್ರೋಧವನ್ನು ವ್ಯಕ್ತಪಡಿಸಿದ್ರು, ಮಾನವನ್ನ ಮಾಡಿಕೊಂಡು ಅವರಲ್ಲಿ ಅವರು ಮಾಡಿದಂತ ಅಪರಾಧವನ್ನ ಅವರು ಕ್ಷಮ ಮಾಡಿಲ್ಲ ಅಂದ್ರೆ, ಯಾರು ಕ್ಷಮ ಮಾಡದೇ ಇದ್ದವರಿಗೆ ಅವರು ಕ್ಷಮ ಮಾಡಲಿ, ಎದವರು ಮಾಡದೇನೆ ಇರಲಿ, ಆದರೆ ಕ್ಷಮ ಮಾಡಿದವರಿಗೆ ಏನಾಗ್ತದೆ, ನಿಶ್ಚಿತವಾಗಿ ದುರ್ಗತಿ ಆಗ್ತದೆ. ಮತ್ತು ಅವರಿಗೆ ಅವೇ ಸಮಯ ದೃಷ್ಟಿ ಇದ್ರೆ ಅನಂತಾನುಬಂಧಿಯಲ್ಲಿ ಹೋಗ್ತಾರೆ. 6 ತಿಂಗಳೊಳಗಾಗಿ ಅವರು ಕ್ಷಮೆಯನ್ನ ಕೇಳ್ಕೊಳ್ತಾ ಇದೆ. ಅನಂತಾನುಬಂಧಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಹೋಗಿ ಬಿಡ್ತಾರೆ. ಅವರು ಅದ್ರ ಒಳಗಾಗಿ ಕೇಳ್ಕೊಳ್ತಾರೆ. ಒಂದು ವೇಳೆ ಯಾರು ಸಮಯ ದೃಷ್ಟಿ ಇದ್ದಾರೆ, ಸಮಯ ದೃಷ್ಟಿ ಆತ್ಮ 6 ತಿಂಗಳಿಗಿಂತ ಜಾಸ್ತಿ ಯಾರಿಗೂ ವೈರ ಭಾವವನ್ನ ಮತ್ತು ಮಾನದಿಂದ ಕ್ಷಮೆಯನ್ನ ಯಾಚನೆ ಮಾಡಿ ಇರುವುದಕ್ಕೆ ಸಾಧ್ಯನೇ ಇಲ್ಲ. ಅವರು ನಿಶ್ಚಿತವಾಗಿ ಯಾಚನೆಯನ್ನು ಮಾಡ್ತಾರೆ, ಕ್ಷಮ ಕೇಳ್ಕೊಳ್ತಾರೆ ಪೂರ್ಣವಾಗಿ. ಹಾಗಾಗಿ ಇವತ್ತು ಉತ್ತಮವಾದ ಕ್ಷಮ ಇದೆ. ಇದು ಕ್ಷಮಾ ಧರ್ಮ, ಹಾಗೆ ಸೌಹಾರ್ದತ, ಬಂಧುತ್ವ, ವಾತ್ಸಲ್ಯ, ಪ್ರೇಮ, ಆಕಸ್ಮವಾಗಿ ಒಬ್ಬರಲ್ಲಿ ಅಂದ್ರೆ ಮಧ್ಯದಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡುವಂಥದ್ದು, ಅಂದ್ರೆ ಸೇತುವೆಯನ್ನ ನಿರ್ಮಾಣ ಮಾಡಿದ ಹಾಗೆ ಎಲ್ಲರಲ್ಲೂ ಸಹ ಪ್ರೇಮ ವಾತ್ಸಲ್ಯ ಭಾವ ಪ್ರಕಟವಾಗುವಂಥದ್ದಿದೆ. ಅದಕ್ಕಾಗಿ ಎಲ್ಲರೂ ಸಹ ಏನ್ ಮಾಡಬೇಕು, ಕ್ಷಮೆಯನ್ನೇ ಯಾಚನೆಯನ್ನು ಮಾಡಬೇಕು. ಯಾರು ತಿಳಿದೋ ತಿಳಿಯದೆಯೋ ಅಥವಾ ನಮ್ಮಿಂದ ಅಜ್ಞಾನದಿಂದ ಯಾರಿಗಾದ್ರೂ ಏನಾದ್ರೆ ಮನಸ ವಾಚ ನೋವಾಗಿದ್ರೆ ಅಂತ ಜೀವಿಗಳಿಗೆ ಪರಸ್ಪರವಾಗಿ ಕ್ಷಮ ಕೇಳಿಕೊಳ್ಳೋದು ಸಾಮೂಹಿಕವಾಗಿ ಕೇಳುವುದು ಸಾಮಾನ್ಯವಾಗಿ ಉತ್ತಮ ಕ್ಷಮಾಧಾನ. ಆದ್ರೆ ನಮ್ಮಲ್ಲಿರ್ತಕ್ಕಂಥ ಶಲ್ಯವನ್ನ, ನಮ್ಮಲ್ಲಿರ್ತಕ್ಕಂಥ ದೋಷವನ್ನ ನಾವು ದೂರ ಮಾಡ್ಕೊಳ್ಬೇಕಂದ್ರೆ ಯಾರೊಟ್ಟಿಗೆ ನಾವು ಕ್ರೋಧವನ್ನ ಮಾಡ್ತಾ ಇದ್ದೀವಿ, ಯಾರೊಟ್ಟಿಗೆ ವೈರತ್ವವನ್ನು ಬೆಳೆಸ್ತಾ ಇದ್ದೀವಿ ಅಂತವರ ಮುಂಭಾಗದಲ್ಲಿ ಹೋಗಿ ವಿನಯದಿಂದ ಕೈಯನ್ನ ಜೋಡಿಸಿ, ಹಾಗೆ ನಮ್ಮಿಂದ ಅಪರಾಧವಾಗಿದೆ, ಅಜ್ಞಾನದಿಂದ, ತಿಳುವಳಿಕೆ ಇಲ್ಲದೆ, ಕ್ರೋಧ ಮಾನದಿಂದ, ಮಾಯದಿಂದ, ಅಭಿಮಾನದಿಂದ ನಮ್ಮಿಂದ ಕ್ಷಮ ಆಗಿದೆ. ಮಹಾತ್ಮರಾದಂತವರು ನೀವು ನಮಗೆ ಕ್ಷಮೆಯನ್ನು ಮಾಡಬೇಕು. ಇವತ್ತಿನಿಂದ ಹಿಂದೆ ನಾನು ಹೇಳಿದ್ದು ಮಾಡಿದ್ದು ಎಲ್ಲವನ್ನ ತಾವು ಮರೆತು ನನ್ನನ್ನ ಕ್ಷಮ ಮಾಡಬೇಕು, ಉದ್ಧಾರ ಮಾಡಬೇಕು, ಉತ್ತಮ ಕ್ಷಮ ಎಂದು ಅವರ ಮುಂಭಾಗದಲ್ಲಿ ಅವರ ಕೈಯನ್ನ ಜೋಡಿಸಿ ನಿಂದ ಮಾಡಿಕೊಳ್ಳುವುದರೊಂದಿಗೆ ತಪ್ಪಾದವರಿಗೆ ಕಣ್ಣಲ್ಲಿ ನೀರು ಬರಬೇಕು, ದುಃಖವಾಗಬೇಕು, ಪಶ್ಚಾತ್ತಾಪ ಆಗಬೇಕು, ನಿಂದವಾಗಬೇಕು. ಆವಾಗಲೇ ಏನಾಗ್ತದೆ, ಕ್ಷಮ ಅಂದ್ರೆ ಅವರು ಮಾಡಿದಂತ ಅಪರಾಧ ತೊಳೆದು. ಆದ್ರೆ ಕೇವಲ ಉತ್ತಮ ಕ್ಷಮ ಅಲ್ಲ, ಅಂತರಾತ್ಮದಿಂದ ಬರಬೇಕು. ಎಲ್ಲಿಂದ ಬರಬೇಕು?
ಅಂತರ್ ಆತ್ಮನಿಂದ ಕ್ಷಮ ಬಂದಾಗ ಮಾತ್ರ ಅದು ಕ್ಷಮ ಕೇಳುವುದಕ್ಕೆ ಮತ್ತು ಕ್ಷಮಾವಾಣಿ ಪರ್ವವನ್ನ ಆಚರಣೆ ಮಾಡೋದಕ್ಕೆ ಸಾರ್ಥಕತೆ ಆಗ್ತದೆ ಬಂಧುಗಳೇ. ಅಂತ ಇವತ್ತು ಉತ್ತಮವಾದಂತಹ ಕ್ಷಮ ಮಳಿ ಪರ್ವವಿದೆ. ತಾವು ಯಾರೊಂದಿಗಾದರೂ ಸಹ ಯಾವುದೇ ವೈಯಕ್ತಿಕವಾಗಿ ಅಥವಾ ಯಾವುದೇ ರೀತಿಯಾದಂತ ರಾಗ ದ್ವೇಷದಿಂದ ಯಾರೊಂದಿಗಾದರೂ ಸಹ ಜಗಳವಾಗಿದ್ರೆ, ರಾಗವಾಗಿದ್ರೆ ಅಥವಾ ದ್ವೇಷವಾಗಿದ್ರೆ ಅಂತದನ್ನೆಲ್ಲವನ್ನು ಸಹ ಇವತ್ತು ದಿವಸ ಅವರ ಮನೆಗೆ ಹೋಗಿ ಅವರ ಮುಂಭಾಗದಲ್ಲಿ ಏನ್ ಮಾಡಬೇಕು, ಕೇಳಿ ಕ್ಷಮೆಯನ್ನು ಕೇಳಿ ಅವ್ರ ಮನೆಗೆ ಹೋಗ್ಬೇಕು. ಕ್ಷಮ ಅಂದ್ರೆ ಕ್ಷಮ ಕೇಳಿಕ್ಕೆ ಏನ್ ಮಾಡ್ಬೇಕು, ಎಲ್ಲೋ ಹೋಗುವಾಗ ಬರುವಾಗ ಕ್ಷಮ ಅಲ್ಲ, ಕ್ಷಮ ಅವ್ರ ಮನೆ ಬಾಗಿಲಿಗೆ ಹೋಗ್ಬೇಕು, ಅವರೊಂದಿಗೆ ವಿನಯಪೂರ್ವಕವಾಗಿ ಕ್ಷಮೆಯನ್ನು ಯಾಚನೆ ಮಾಡಬೇಕು, ಅಂತರಾತ್ಮದಲ್ಲಿ ಬರಬೇಕು. ಇಲ್ಲದಿದ್ರೆ ಶಲ್ಯವನ್ನು ನಾವು ಧಾರಣೆ ಮಾಡಿದ ಮತ್ತು ನಮ್ಮಲ್ಲಿ ಧರ್ಮ ಇರೋಲ್ಲ. ಧರ್ಮಾತ್ಮರು ಅಂದ್ರೆ ಯಾರ ಆತ್ಮದಲ್ಲಿ ಧರ್ಮವಿದೆ ಅಂತವರಿಗೆ ಅವಿರತ ಸಮ್ಯ ದೃಷ್ಟಿ ಅಂತ ಹೇಳ್ತಾರೆ. ಧರ್ಮ ಇದ್ದವರು ಅದನ್ನು ಉಳಿಸ್ಕೊಳ್ಳಿಕ್ಕೆ ಆಗೋಲ್ಲ. ಸರಿ ಅಂದ್ರೆ ಉಳಿದ ಹಾಗೆ ಅದನ್ನು ಅವ್ರು ಏನ್ ಮಾಡ್ತಾರೆ, ಬೇಗನೆ ನಿವಾರಣೆಯನ್ನು ಮಾಡ್ಕೊಳ್ತಾರೆ. ಅಷ್ಟು ಕಾಲ ಬೆಳೆಯಲಿಕ್ಕೆ ಬಿಡೋಲ್ಲ ಅದನ್ನ, ಅದರ ಒಳಗಾಗಿ ಅದನ್ನ ಅವರು ನಿವಾರಣೆಯನ್ನು ಮಾಡ್ಕೊಳ್ತಾರೆ. ಇನ್ನು ವೃತ್ತಿಗಳಿದ್ರೆ ಅಣುವೃತ್ತಿಗಳಿದ್ದಾರೆ. ಅಣುವೃತ್ತಿಯಾದವರು ಹೆಚ್ಚಿಗೆ ಅಂದ್ರೆ ಅವರು 15 ದಿನಗಳ ಕಾಲ 14ನೇ ದಿನಕ್ಕೆ ಕಾಲಿಟ್ಟರು ಅಂದ್ರೆ ಅಣುವೃತ ಏನಾಗ್ತದೆ, ಕೆಳಗೆ ಬರ್ತದೆ, ಅವಿರತದಲ್ಲಿ ಬರ್ತದೆ. ಕೇವಲ ಹೆಸರಿಗಷ್ಟೇ ಅಣುವೃತ ಇರ್ತದೆ, ಆದ್ರೆ ಅಣುವೃತ ಪ್ರತಿಮಾ ಇರೋಲ್ಲ. ಅದರ ಕೆಳಗೆ ಬಂದ್ಬಿಡ್ತಾರೆ. ಒಂದ್ ವೇಳೆ ಅದಕ್ಕಿಂತ ಜಾಸ್ತಿ ಅವರು ಬೆಳೆಸ್ಕೊಂಡು ಹೋದ್ರು ಅಂದ್ರೆ ಅದ್ರ ಒಳಗಾಗಿ ಅವ್ರು ಏನ್ ಮಾಡ್ತಾರೆ, ಅದನ್ನ ಕೇಳ್ಕೊಳ್ತಾರೆ, ಅದಕ್ಕೆ ಕ್ಷಮೆಯನ್ನ ಕೇಳ್ಕೊಳ್ತಾರೆ. ಅವೇ ಕ್ಷಮೆಯ ದೃಷ್ಟಿ ಹೇಗಿರ್ತಾರೆ ಅಂತ ಹೇಳಿದ್ರೆ, ಅವರು ನೇಗಿಲವನ್ನು ಹೊಡೆದ್ರೆ ಹೊಲದಲ್ಲಿ ಎಷ್ಟು ಕಾಲ ಇರ್ಲಿಕ್ಕೆ ಸಾಧ್ಯ, ಹೆಚ್ಚಂದ್ರೆ 6 ತಿಂಗಳ ಕಾಲ. 6 ತಿಂಗಳ ಒಳಗಾಗಿ ಮಧ್ಯದಲ್ಲೇ ಮಳೆ ಆಗ್ತದೆ, ಗಾಳಿ ಬೀಸ್ತದೆ, ಏನಾಗ್ತದೆ, ಎಲ್ಲ ಸಮಾಪ್ತವಾಗಿ ಹೋಗ್ತದೆ. ಅದಕ್ಕಿಂತ ಜಾಸ್ತಿ ಕ್ರೋಧವನ್ನ ಅವರು ಬೆಳೆಸೋದು. ಇನ್ನು ವೃತ್ತಿಯಾದವರು ಯಾವ ರೀತಿ ಅಂತ ಹೇಳಿದ್ರೆ, ಧೂಳಿನಲ್ಲಿ ಅಕ್ಷರಗಳನ್ನು ಬರೆದ್ರೆ, ಧೂಳಿನಲ್ಲಿ ಅಕ್ಷರ ಬರೆದಿಟ್ರೆ ಎಷ್ಟು ದಿನ ಇರ್ಲಿಕ್ಕೆ ಸಾಧ್ಯ, ಅದು ಹೆಚ್ಚಂದ್ರೆ 15 ದಿವಸ ಇರಬಹುದು, ಅದಕ್ಕಿಂತ ಜಾಸ್ತಿ ಇರೋಲ್ಲ. ಹೊಸ ಧೂಳುಗಳು ಕುದುಗೊಳ್ತಾನೆ ಅಥವಾ ಗಾಳಿ ಮಳೆ ಯಾವುದರಿಂದ ಅದು ಏನಾಗ್ತದೆ, ಯಾವ್ದಾದ್ರು ನಿಮಿತ್ತಿಂದ ನಷ್ಟವಾಗಿ ಹೋಗ್ತದೆ, ಅದಕ್ಕಿಂತ ಜಾಸ್ತಿ ಸಮಯ ಅದು ಉಳಿಯೋಲ್ಲ. ಇನ್ನು ಸಂಚಲನ ಇದೆ ಅಂದ್ರೆ ಮಹಾವೃತ್ತಿಗಳಿಗೆ ಇರುವಂತದ್ದು ಯಾವ್ದ್ರೆ, ಅದು ನೀರಿನಲ್ಲಿ ಯಾವ ರೀತಿ ಕಟ್ಟಿಗೆಯಿಂದ ಹೊಡೆದಾಗ ಏನು ಭಾಗವಾಗ್ತದೋ ಆ ಪ್ರಕಾರದಲ್ಲಿ ಅವರಿಗೆ ಕ್ರೋಧ, ಮಾನ, ಮಾಯ ಇರ್ತದೆ. ಲೋಭ ಕಷಾಯ ಅಷ್ಟು ಮಧ್ಯಗತಿಯಲ್ಲಿ ಇರ್ತದೆ. ಕ್ಷಣಾರ್ಧದಲ್ಲಿ ಕಟ್ಟಿಗೆಯನ್ನು ತೆಗೆದ್ರೆ ಬೇಗ ಒಟ್ಟಾಗಿ ಬಿಡ್ತದೆ, ನೀರೆಲ್ಲ ಏನಾಗ್ತದೆ, ಸಮಾನವಾಗಿ ಬಿಡ್ತದೆ, ಅದಕ್ಕಿಂತ ಜಾಸ್ತಿ ಬೆಳೆಸೋಲ್ಲ. ಒಂದ್ ವೇಳೆ ಅದಕ್ಕಿಂತ ಜಾಸ್ತಿ ಬೆಳೆಸಿದ್ರೆ ಗುಣಸ್ಥಾನ ಕಳೆದು ಬರ್ತದೆ. ಅಂದ್ರೆ ಅವರು ಏನಾಗ್ತಾರೆ, ಅವರು ಅಣುವೃತ್ತಿ ಸ್ಥಾನ ಕೆಳಗೆ ಇಳಿತಾರೆ. ಇನ್ನು ಅವರು ಹಾಗೇನೆ ಬೆಳೆಸ್ಕೊಂಡು ಹೋದ್ರು 6 ತಿಂಗಳಿಗಿಂತ ಜಾಸ್ತಿ, ಮತ್ತು ಏನಾಗ್ತಾರೆ, ಅವರು ಅವೇ ಸಮಯ ದೃಷ್ಟಿ 4ನೇ ಗುಣಸ್ಥಾನ ಬರ್ತದೆ. ದಿಗಂಬರ ಅಷ್ಟೇ ಇರ್ತಾರೆ, ಆದ್ರೆ ಗುಣಸ್ಥಾನ ತಾನಾಗಿ ಕೆಳಗೆ ಹೋಗ್ತದೆ. ಅವರ ಅಂತರಂಗ ಪರಿಣಾಮದಿಂದ ಅಲ್ಲೂ ಅವರು 6 ತಿಂಗಳಲ್ಲೂ ಕಡಿಮೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗ್ತದೆ, ಅವರು ಅಲ್ಲಿಂದ ಸೀದಾ ಅನಂತಾನುಬಂಧಿಗೆ ಹೋಗ್ತಾರೆ. ಅನಂತಾನುಬಂಧಿಯಲ್ಲಿ ಯಾವ ಪ್ರಕಾರ ಹೇಳಿದೆ ಅಂತ ಹೇಳಿದ್ರೆ, ಕಲ್ಲಿನಲ್ಲಿ ಬರೆದ ಹಾಗೆ. ಕಲ್ಲಿನಲ್ಲಿ ಏನಾದ್ರೂ ಬರೆದ್ರೆ ಎಲ್ಲ ಹೆಸರುಗಳನ್ನ ಕಲ್ಲಿನಲ್ಲಿ ಕೊರೆಸ್ತೀರಲ್ಲ, ಕಲ್ಲಲ್ಲಿ ಹೆಸರು ಕೊರೆಸ್ ಹಾಕೋದು ಅಂದ್ರೆ ಅದು ಕಲ್ಲು ಒಡೆದಾಗಲೇ ಹೋಗ್ತದೆ, ಅಲ್ಲಿ ತನಕ ಏನಾಗೋಲ್ಲ, ನಷ್ಟವಾಗೋಲ್ಲ. ಅದೇ ರೀತಿ ಅನಂತಾನುಬಂಧಿ ಕ್ರೋಧ, ಮಾನ, ಮಾಯ, ಲೋಭ ಇವೆಲ್ಲವೂ ಸಹ ಈ ಪ್ರಕಾರವಾಗಿ ತೀವ್ರ ಗತಿಯಲ್ಲಿ ಇರುತ್ತದೆ ಎಂದು ಸಹ ಇದೇನಾಗಲು ಅಳಿಸೋದು. ದ್ವೇಷ ಅಷ್ಟೇ. ಇದು ಯಾರಿಗೆ ಇರ್ತದೆ ಅನಂತಾನುಬಂಧಿ? 1ನೇ ಗುಣಸ್ಥಾನ ವೃತ್ತಿ ಮಿಥ್ಯಾ ದೃಷ್ಟಿಗಳಿಗೆ ಇರ್ತದೆ. ಹಾಗಾಗಿ ನಮಗೆ ಲಕ್ಷಣವನ್ನು ಮಾಡುವಂತದ್ದಿದೆ, ನಮ್ಮ ಆತ್ಮವನ್ನ ಘಾತವನ್ನ ಮಾಡ್ತಕ್ಕಂತಿದೆ. ಅಂತ ಕ್ರೋಧಗಳನ್ನ ಭವ್ಯಾತ್ಮರು ಎದುರಿನವರು ನಮ್ಮ ಮೇಲೆ ಕ್ಷಮ ಮಾಡಲಿ ಮಾಡದೇ ಇರಲಿ
ಆದ್ರೆ ನಾವೇನ್ ಮಾಡಬೇಕು, ಅವರೊಂದಿರುವಂತಹ ವೈರ ಭಾವವನ್ನ ನಾವು ನಷ್ಟ ಮಾಡ್ಕೊಳ್ಬೇಕು ಮತ್ತು ಗುರು ಚರಣದಲ್ಲಿ ಬಂದು ಪ್ರಾಯಶ್ಚಿತ್ತವನ್ನು ತೆಗೆದುಕೊಳ್ಬೇಕು. ದೊಡ್ಡ ದೊಡ್ಡ ತಪ್ಪುಗಳಾದ್ರೆ ಇದಕ್ಕೆ ನಿಂದ ಮಾಡಿಕೊಂಡು ಗೆಹರ ಮಾಡಿಕೊಂಡು ಆತ್ಮ ನಿಂದ ಮಾಡ್ಕೊಳ್ಬೇಕು. ಆವಾಗಲೇ ಅರ್ಧ ಪ್ರಾಯಶ್ಚಿತ್ತ ಆಗ್ತದೆ. ಏನು ಗುರುಗಳೇನವರಿಗೆ ಪ್ರಾಯಶ್ಚಿತ್ತವನ್ನು ಕೊಡ್ತಾರೆ, ಆ ಪ್ರಾಯಶ್ಚಿತ್ತವನ್ನು ಸ್ವೀಕಾರ ಮಾಡಿದಾಗ ಏನಾಗ್ತದೆ, ಪೂರ್ಣವಾಗಿ ತಮ್ಮ ಶಲ್ಯವನ್ನ ದೂರ ಮಾಡಿಕೊಡ್ತಾರೆ. ಅದಕ್ಕೆ ಭವ್ಯಾತ್ಮರಾದಂತವರು ಯಾವಾಗಲೂ ಸಹ ಕ್ರೋಧವನ್ನ ತೀವ್ರಗತಿಯಲ್ಲಿ ಇಟ್ಕೊಳ್ಬಾರದು. ಕ್ರೋಧ ಏನು ಆಗಲ್ಲ, ಕ್ರೋಧದಲ್ಲಿ ಕೈ ಪ್ರಕಾರ ಇದೆ. ಅನಂತಾನಂದಿ ಕ್ರೋಧಮಾನ್ ಮಾಯು, ಅಪ್ರತ್ಯಜ್ಞಾನ ಕ್ರೋಧಮಾನ್ ಮಾಯು, ಪ್ರತ್ಯಜ್ಞಾನ ಕ್ರೋಧಮಾನ್ ಮಾಯು, ಸಂಜಯನ ಕ್ರೋಧಮಾನ್ ಮಾಯು. ಈ ಪ್ರಕಾರವಾಗಿ 4 ಪ್ರಕಾರದ ಕ್ವಾಲಿಟಿಗಳಿದಾವೆ. ಆದ್ರೆ ಧರ್ಮಾತ್ಮರಿಗೆ ಅನಂತಾನುಗತಿ ಇರೋಲ್ಲ. ಯಾರು ಧರ್ಮಾತ್ಮರಿರ್ತಾರೆ, ಜಗನ್ನ ಧರ್ಮಾತ್ಮರಿದ್ರು ಸಹ ಅವರಿಗೆ ಯಾವಾಗಲೂ ಸಹ ಅನಂತಾನುಗತಿ ಕ್ರೋಧ ಮಾನ ಮಾಯ ಇರೋಲ್ಲ. ತಾವೆಲ್ಲ ಅವಿರತ ಸಮಯ ದೃಷ್ಟಿ ಇದೀರಂತ ಹೇಳಾದ್ರೆ ಹೆಚ್ಚಂದ್ರೆ 6 ತಿಂಗಳಿಗಿಂತ ಜಾಸ್ತಿ ಏನ್ ಮಾಡಬಾರದು, ಯಾವುದನ್ನು ಬೆಳೆಸ್ಕೊಂಡು ಹೋಗಬಾರದು. ಅದರ ಒಳಗಾಗಿ ಅದನ್ನ ನಷ್ಟ ಮಾಡ್ಕೊಳ್ಬೇಕು. ಅದಕ್ಕಾಗಿಯೇ ಆಚಾರ್ಯರು ದಶಧರ್ಮಗಳನ್ನ ಆರಾಧನೆ ಆದ್ಮೇಲೆ ಅಂತಿಮವಾಗಿ ಕ್ಷಮ ಉಳಿಯಲಿತ್ತು. ಆದ್ರೆ ಮತ್ತೆ ನೆನಪು ಮಾಡ್ಕೋಬೇಕು, ಎಲ್ಲಾದರೂ ಸಹ ಪ್ರಮಾದದಿಂದ ಒಂದು ವೇಳೆ ಕ್ರೋಧ ಮಾನ ಮಾಯ ರೂಪ ಇದ್ರೆ ಭವ್ಯಾತ್ಮರು ಅದನ್ನ ನೆನಪು ಮಾಡಿಕೊಂಡು ತೊಳೆದುಕೊಳ್ಳಿ, ದೂರ ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದಲೇ ಉತ್ತಮ ಕ್ಷಮ ಉಳಿಯಿಟ್ಟಿದ್ರು. ಇವತ್ತಿನ ಉತ್ತಮ ಕ್ಷಮಾವಳಿಯ ದಿನದಂದು ಎಲ್ಲರೂ ಸಹ ಪರಸ್ಪರವಾಗಿ ಯಾವುದೇ ರೀತಿಯಾದಂತಹ ಯಾರೊಂದಿಗೆ ದ್ವೇಷ ಇದ್ರು ಸಹ ಇವತ್ತು ದಿವಸ ತಾವೆಲ್ಲರೂ ಬಿಡಬೇಕು. ತಾವೆಲ್ಲರೂ ಬಿಡ್ತೀರಿ, ಯಾಕಂತ ಹೇಳಿದ್ರೆ 10 ದಿನ ದಶಲಕ್ಷಣ ಪರ್ವವನ್ನ, ಅಭಿಷೇಕ, ಪೂಜೆ, ದಶ ಧರ್ಮಗಳನ್ನ ಆರಾಧನೆಯನ್ನು ಮಾಡಿದ್ರಿ, ಸಂಯಮವನ್ನ ಪಾಲನೆ ಮಾಡಿದ್ರಿ, ಉಪವಾಸಗಳನ್ನು ಮಾಡಿದ್ರಿ, ಹಾಗೆ ಜಪತಪಗಳನ್ನು ಮಾಡಿದ್ರಿ. ನಿಶ್ಚಿತವಾಗಿ ಮನಸ್ಸು ಪರಿವರ್ತನೆಯಾಗಿದೆ, ನಿಶ್ಚಿತವಾಗಿ ಮನಸ್ಸು ಶುದ್ಧವಾಗಿದೆ. ಹಾಗಾಗಿ ತಾವೆಲ್ಲರೂ ಸಹ ಒಂದು ವೇಳೆ ಮತ್ತೆ ಯಾವುದೇ ಇದ್ರೂ ಸಹ ಇವತ್ತೊಂದು ದಿವಸ ಕ್ಷಮೆಯನ್ನು ಕೇಳಿಕೊಂಡು ಎಲ್ಲವನ್ನ ಸಮಾಪ್ತ ಮಾಡಿಕೊಂಡು ಪರಿಶುದ್ಧರಾಗ್ತೀರಿ, ಇದರಲ್ಲಿ ಸಂದೇಹನೇ. ಹಾಗೆ ಈಗ ತೊಳ್ಕೊಂಡಿಲ್ಲ ಅಂದ್ರೆ ಮುಂದೆ ಅವರು ಯಾವಾಗ ತೊಳ್ಕೊಳ್ಳಿಕ್ ಸಾಧ್ಯ, ಅದು ಗಟ್ಟಿ ಆಗ್ತಾ ಹೋಗ್ತದೆ. ನೀವು ಎಷ್ಟು ಬೇಗ ಅದನ್ನ ನಿವಾರಣೆ ಮಾಡ್ಕೊತೀರಿ ಅಷ್ಟೇ ಬೇಗ ದೂರವಾಗ್ತದೆ. ಯಾರೊಂದಿಗಾದ್ರೂ ಕಟಕ್ ಆದ್ರೆ ಪರಿವಾರದಲ್ಲಿ ಬಂಧುಗಳಲ್ಲಿ ಯಾರಿಗೆ ಆದಾಗ ಏನ್ ಮಾಡ್ಬೇಕು, ತಕ್ಷಣ ಮರೆತು ನೀವು ಮಾತಾಡಿದ್ರೆ ಏನು ಇಲ್ಲ, ಹೋಗೇ ಬಿಡ್ತಿದ್ರು. ಅದನ್ನು ಮುಂದುವರಿಸಲಿಕ್ಕೆ ಬಿಡಬಾರದು. ಸಂಜೆ ನಾಳೆ ನಾಡಿದ್ದು ಇಲ್ಲ, ಅದೇನಾಗ್ತಾ ಹೋಗ್ತದೆ, ಗಟ್ಟಿ ಆಗ್ತಾ ಹೋಗ್ತದೆ. ಅಂದ್ರೆ ಕಟಾಯಿ ಹುಳಿ ಜಾಸ್ತಿ ಆಗ್ತಾ ಹೋಗ್ತದೆ. ಉಪ್ಪಿನಕಾಯಿ ಹಾಗೆ, ಉಪ್ಪಿನಕಾಯಿ ತಕ್ಷಣದಲ್ಲಿ ಏನಾಗಲ್ಲ, ಅದು ಅಷ್ಟು ಕಟಾಯಿ ಇರೋಲ್ಲ, ಅಷ್ಟು ಏನಾಗಲ್ಲ. ಎಷ್ಟು ಒಳ್ಳೆಯದಾಗ್ತದೆ ಉಪ್ಪಿನಕಾಯಿ ಅಷ್ಟು ಏನಾಗ್ತದೆ, ಮಜಾ ಆಗ್ತದೆ, ಬಹಳ ಮಜಾ ಆಗ್ತದೆ. ಆದ್ರೆ ಅಪ್ಪಿ ಮಿಡಿಯಲ್ಲಿ ಇಟ್ಕೊಂಡು 3-4-5 ವರ್ಷನೂ ಸೇವನೆ ಮಾಡ್ತೀವಿ. ಆದ್ರೆ ಅದೇ ರೀತಿಯಾಗಿ ಕಷಾಯನೂ ಸಹ ಏನಾಗ್ತದೆ, ಜಾಸ್ತಿ ಆಗ್ತಾ ಹೋದಾಗ ಅದರ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕಾಗಿ ತಕ್ಷಣದಲ್ಲಿ ತೊಳ್ಕೋಬೇಕದ, ಆಮೇಲೆ ಮುಂದುವರ್ಸಲಿಕ್ಕೆ ಹೋಗಬಾರದು ಅದನ್ನ. ಮತ್ತು ಯಾವ ರೀತಿ ಉಪ್ಪಿನಕಾಯಿ ಅಂತೂ ಸೇವನೆ ಮಾಡಬಾರದು. ಉಪ್ಪಿನಕಾಯಿ ಸೇವನೆ ಮಾಡಿ ಅಂತ ಹೇಳಂಗಿಲ್ಲ, ಉಪ್ಪಿನಕಾಯಿನ ಬಿಡಲಿ. ಉಪ್ಪಿನಕಾಯಿಯನ್ನ ಸೇವನೆ ಮಾಡುವುದು ಮಾಂಸ ಸೇವನೆ ಮಾಡಿದಷ್ಟು ದೋಷ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾಕೆಂದ್ರೆ ರಸಜೀವಿಗಳು ಆಗ್ತದೆ, ಜಡೇಂದ್ರಿ ಹಾಗೆ ಮೂಲೇಂದ್ರಿ ಆದಿ ಜೀವಿಗಳು ಉತ್ಪನ್ನವಾಗ್ತದರಲ್ಲಿ. ಅದಕ್ಕಾಗಿ ಅಂತ ಉಪ್ಪಿನಕಾಯಿಯನ್ನ ಯಾಕಂದ್ರೆ ಪಡಿತಾ ಇರ್ತದೆ, ಎಷ್ಟೋ ದಿನಗಳಿಂದ ಇಟ್ಕೊಂಡು ಸೇವನೆಯನ್ನು ಮಾಡ್ತೀವಿ. ಆದ್ರೆ ಅದೇ ದಿವಸ ಮಾಡಿ ಅದೇ ದಿವಸ ಸೇವನೆ ಮಾಡಿ ತಾಜಾ ಒಂದು ದಿವಸ ನಡೆಯುದು, ಒಂದು ದಿವಸ ಉಪ್ಪಿನಕಾಯಿ ಮಾಡಿ ಆ ದಿವಸ ಸೇವನೆ ಮಾಡಿ ಕಟ್ಟಿಲ್ಲ. ಆದ್ರೆ ಹಳೆ ಉಪ್ಪಿನಕಾಯಿ ಸೇವನೆ ಮಾಡುವುದು ಇದು ಅಭಕ್ಷ್ಯವಿದೆ. ಅದಕ್ಕಾಗಿ ಉಪ್ಪಿನಕಾಯಿನ ಏನ್ ಮಾಡಬೇಕು, ತ್ಯಾಗವನ್ನ ಮಾಡಬೇಕು. ಶ್ರೇಷ್ಠವಾದಂತದಲ್ಲ, ನಾವು ಅಹಿಂಸಾ ಕುಲದಲ್ಲಿ ಜನ್ಮವನ್ನು ಪಡೆದಿದ್ದೀವಿ. ಹಾಗಾಗಿ ಅಂತ ಅಶುದ್ಧವಾದಂತ ವಸ್ತುಗಳ ಸೇವನೆಯನ್ನ ಭವ್ಯಾತ್ಮರು ತ್ಯಾಗವನ್ನ ಮಾಡ್ತಾರೆ, ಅದನ್ನ ಸೇವನೆ ಮಾಡಂಗಿಲ್ಲ. ಉಪ್ಪಿನಕಾಯಿ ಆ ದಿವಸ ಮಾಡಿದ ಸೇವನೆ ಮಾಡಿ ಏನು ದೋಷ ಇಲ್ಲ. ಆದ್ರೆ ಹಳೇದೇನಿದೆ ರಸನೇಂದ್ರಿಯ
ಮಹಾರಾಜೆ ಊಟ ಹೋಗಂಗಿಲ್ಲ, ಉಪ್ಪಿನಕಾಯಿ ಇದ್ರೆ ಸ್ವಲ್ಪ ಜಾಸ್ತಿ ಹೋಗ್ತದೆ. ಆದರೆ ಇಂದ್ರಿಯಗಳ ಸಂಯಮವನ್ನು ಪಾಲನೆ ಮಾಡಬೇಕು. ಅನಾದಿ ಕಾಲದಿಂದ ಜೀವೋ ಎಲ್ಲ ಪ್ರಕಾರದ ರಸವನ್ನ, ಅನಂತವಾದಂತ ದ್ರವ್ಯಗಳನ್ನ ಏನ್ ಮಾಡಿದ್ರು? ಸೇವನೆ ಮಾಡಿದ್ರು. ಆದ್ರೆ ಇನ್ನು ಆಗಿಲ್ಲ, ಆತ್ಮನಿಗೆ ತೃಪ್ತಿ ಆಗಿಲ್ಲ, ಇಂದ್ರಿಯಗಳಿಂದ ತೃಪ್ತಿ ಆಗಿಲ್ಲ. 5 ಇಂದ್ರಿಯಗಳು ಬೆಂಕಿಗೆ ಸಮಾನವಾಗಿದೆ. ಆ ಇಂದ್ರಿಯಗಳನ್ನ ತೃಪ್ತಿ ಮಾಡ್ಲಿಕ್ಕಾಗಿ ನೀವೆಷ್ಟು ಕಟ್ಟಿಗೆಯನ್ನು ಹಾಕಿದ್ರು ಸಹ ಅದು ಇನ್ನೂ ಪ್ರಜ್ವಲಿತವಾಗ್ತಾ ಹೋಗ್ತದೆ, ಜಾಸ್ತಿ ಆಗ್ತಾ ಹೋಗ್ತದೆ. ಅದನ್ನ ಕಡಿಮೆ ಮಾಡ್ಬೇಕಂದ್ರೆ ಇಂದ್ರಿಯ ಸಂಬಂಧವಾದಂತ ವಿಷಯಕ್ಕೆ ಸಂಬಂಧಪಟ್ಟಂತ ಅಂದ್ರೆ ಅಂತ ವಿಷಯಗಳನ್ನ ಕಡಿಮೆ ಕೊಟ್ಟಾಗ ಅಂದ್ರೆ ಇಂದ್ರಿಯ ಮಂದವಾಗ್ತಾ ಹೋಗ್ತದೆ. ಅದಕ್ಕಾಗಿ ಏನ್ ಮಾಡಬೇಕು? ಇಂಥ ಅಶುದ್ಧವಾದಂತ ಅಭಕ್ಷ್ಯಗಳನ್ನ ಸೇವನೆಯನ್ನ ಮಾಡಬಾರದು. ಮತ್ತು ಇವತ್ತು ಉತ್ತಮವಾದಂತ ಕ್ಷಮ ಮಳಿ ಬರುವಿ, ಎಲ್ಲರೊಂದಿಗೆ ಕ್ಷಮೆಯನ್ನ ಎಲ್ಲ ಭವ್ಯಾತ್ಮರು ಸಹ ತಾವು ಕ್ಷಮೆಯನ್ನ ಕೇಳಿಕೊಳ್ಬೇಕು. ಮತ್ತು ವಿಶೇಷವಾಗಿ ಯಾರೊಂದಿಗೆ ಕಟಕ್ ಆಗಿದೆ, ಮಾತಾಡೋಲ್ಲ, ಹಾಗೇನೆ ಯಾವುದೇ ವಿಚಾರದಲ್ಲಿ ಇರ್ಬೋದು, ಜಮೀನ್ ಇರ್ಬೋದು ಅಥವಾ ಯಾವುದೇ ವೈಯಕ್ತಿಕ ವಿಚಾರ ಇರ್ಬೋದು, ಅದನ್ನ ಬೆಳೆಸ್ಕೊಂಡು ಹೋಗಬಾರದು. ಅವರು ಕ್ಷಮ ಮಾಡದೇ ಇದ್ರು ನಾವು ಕ್ಷಮ ಕೇಳ್ಕೋಬೇಕು. ಯಾವ ರೀತಿ ಪಾರ್ಶ್ವನಾಥ್ ತೀರ್ಥಂಕರರು ಕಮಂಡ ಮೇಲೆ ಕ್ಷಮ ಮಾಡಿದ್ರು, ಮೊದಲೇ ಕ್ಷಮ ಮಾಡಿದ್ರು. ಆಗ 10 ಬಹುತನಕರು ಸಹ ದ್ವೇಷವನ್ನ ಸಾಧಿಸ್ತಾ ಬರ್ತಾರೆ. ಆದ್ರೆ ಪಾರ್ಶ್ವನಾಥರು ಕ್ಷಮೆಯನ್ನ ಮಾಡಿ ಕ್ಷಮ ಮಾಡಿದ್ರು, ಕ್ಷಮೆಯಿಂದ ಧಾರಣೆಯನ್ನು ಮಾಡಿದ್ರು. ಹಾಗೇನೆ ಅಂತವರು ಉತ್ತಮ ಗತಿಯಲ್ಲಿ ಜನ್ಮವನ್ನು ಪಡಿತಾ ಮೇಲೆ ಹೋಗ್ತಾ ಇರ್ತಾರೆ. ಕಮಟ ಪ್ರತಿ ಭಾವದಲ್ಲೂ ಅವರೊಂದಿಗೆ ದ್ವೇಷವನ್ನ ಮಾಡ್ತಾ ಅವರಿಗೆ ಉಪಸರ್ಗವನ್ನ ಮಾಡ್ತಾ ಆತ ದುರ್ಗತಿಗೆ ಹೋಗ್ತಾ ಇರ್ತಾನೆ. ಪ್ರತಿ ಭಾವದಲ್ಲಿ ದುರ್ಗತಿಯಿಂದ ಮತ್ತೆ ಮೇಲೆ ಬರ್ತಾನೆ, ಮತ್ತ ಅವರು ಸಿಕ್ಕಿದಾಗ ಮತ್ತೆ ಕ್ರೋಧವನ್ನು ಮಾಡ್ತಾನೆ. ಈ ಪ್ರಕಾರವಾಗಿ 10 ಭವತನಕನೂ ಸಹ ಪಾರ್ಶ್ವನಾಥರು ಕ್ಷಮಾಶೀಲರಾಗಿರ್ತಾರೆ, ಕ್ಷಮಾಮೂರ್ತಿಯಾಗಿರ್ತಾರೆ. ಆದ್ರೆ ಕಮಟನು ಕ್ರೋಧಿಯಾಗಿರ್ತಾನ. ಕೊನೆಗೂ ಸಹ ಪಾರ್ಶ್ವನಾಥರ ಭಾವದಲ್ಲಿ ಆತನು ಘನಘೋರವಾದಂತ ಉಪಸರ್ಗವನ್ನು ಮಾಡ್ತಾನೆ. ಆವಾಗ ಉಪಸರ್ಗ ಮಾಡಿದಾಗ ಅದೆಲ್ಲವನ್ನು ಅವರು ಏನ್ ಮಾಡ್ತಾ ಇದ್ರು? ಕ್ಷಮಾಶೀಲರಾಗಿ, ಕ್ಷಮಾಮೂರ್ತಿಯಾಗಿ ಪಾರ್ಶ್ವನಾಥರು ಮುನಿ ಮಹಾರಾಜರು ಸಹಾಯ ಮಾಡ್ಕೊಂತ ಇದ್ರು. ನಂತರ ಅವರಿಗೆ ಕೇವಲ ಜ್ಞಾನದ ಪ್ರಾಪ್ತಿಯಾಗ್ತದೆ. ಕೇವಲ ಜ್ಞಾನ ಪ್ರಾಪ್ತವಾದಾಗ ಕಮಟನು ಅವರ ಚರಣದಲ್ಲಿ ಆತನು ಸನ್ಮಾರ್ಗದ ಬೋಧವನ್ನ ಅಂದ್ರೆ ಸಮ್ಯಕ್ತವನ್ನು ಆತನು ಪ್ರಾಪ್ತ ಮಾಡಿಕೊಳ್ತಾನೆ. ಅಲ್ಲಿಯ ತನಕ ನಿತ್ಯಾತ್ವದಿಂದ 10 ಭವತನಕನು ಅವರಿಗೆ ದ್ವೇಷವನ್ನ ಮಾಡ್ತಾ ಕ್ರೋಧವನ್ನ ಮಾಡ್ತಾ ಬರ್ತಾರೆ. ಅದಕ್ಕಾಗಿ ಭವ್ಯಾತ್ಮರು ಇಂಥ ನಿತ್ಯ ಇರುವಂತಹ ವಿಷವನ್ನ ಏನ್ ಮಾಡಬೇಕು? ಬೇಗನೆ ದೂರವನ್ನ ಮಾಡಬೇಕು. ದುಃಖವನ್ನ ಕೊಡುವಂತದಿದೆ, ನರಕಾದಿ ಗತಿಯಲ್ಲಿ ಕೊಂಡೊಯ್ಯುತ್ತದೆ, ದುರ್ಗತಿಯನ್ನ ಪ್ರದಾನ ಮಾಡುವಂತದೆ, ದುಃಖವನ್ನ ಹೆಜ್ಜೆಗೂ ಪ್ರಾಪ್ತ ಮಾಡ್ತಕ್ಕಂತ ಇಂಥ ಮಹಾನ್ ವಿಷವನ್ನ ಏನ್ ಮಾಡಬೇಕು? ವಿಸರ್ಜನೆಯನ್ನ ಮಾಡಿ. ಆವಾಗಲೇ ನಮ್ಮ ಆತ್ಮ ಕಲ್ಯಾಣ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಆದ್ರೆ ಯಾವಾಗ ಸದ್ಬುದ್ಧಿ ಪ್ರಾಪ್ತವಾಗುತ್ತದೆ ಜೀವಕ್ಕೆ, ಆವಾಗಲೇ ಉತ್ತಮವಾದ ಅಮೃತವನ್ನ, ಜಿನವಾಣಿಯನ್ನ ಮತ್ತು ಜಿನಧರ್ಮವನ್ನ ಅವರು ತಮ್ಮ ತಲೆಯ ಮೇಲಿಟ್ಟು ತಮ್ಮ ಅಂತರಂಗದಲ್ಲಿ ಜಿನಧರ್ಮವೇ ಶ್ರೇಷ್ಠವಾದಂಥದ್ದು, ಜಿನೇಂದ್ರ ಭಗವಂತರು ಬೋಧನೆ ಮಾಡಿದಂತಹ ಧರ್ಮ ಸರ್ವೋತ್ಕೃಷ್ಟವಾದಂಥದ್ದು, ಅಂತ ಕುಲದಲ್ಲಿ ನಾನು ಜನ್ಮವನ್ನು ಪಡೆದಿದ್ದೇನೆ, ಅಂತ ಧರ್ಮಗಳನ್ನು ಹೃದಯದಲ್ಲಿ ಸ್ವೀಕಾರ ಮಾಡ್ತಾ ಇದ್ದೇನೆ, ಅಂತ ಧರ್ಮವನ್ನು ನಾನು ಉತ್ತಮವಾದಂತಹ ಮಸ್ತಕದಲ್ಲಿಟ್ಟು ಪೂಜಿಸ್ತಾ ಇದ್ದೇನೆ, ಅಂದ್ರೆ ಆರಾಧಿಸ್ತಾ ಇದ್ದೇನೆ. ಆದರೆ ಇದು ಮಾನಿಗಳಾದಂಥವರಿಗೆ, ಅಭಿಮಾನಿಯಾದಂಥವರಿಗೆ, ಅಂಧರಾದಂಥವರಿಗೆ ಇಂಥ ಜೈನ ಧರ್ಮವನ್ನ ಹೃದಯದಲ್ಲಿ ಮತ್ತು ತಲೆಯಲ್ಲಿ ಧಾರಣೆ ಮಾಡ್ಲಿಕ್ಕಾಗಲ್ಲ. ತಾವೆಲ್ಲರೂ ಧಾರಣೆ ಮಾಡಿದ್ರಿ, ಭವ್ಯಾತ್ಮರಿದ್ದೀರಿ. ನೋಡ್ರಿ, ಎಲ್ಲರ ತಲೆಯಲ್ಲಿ ಏನಿದೆ ಇವತ್ತು? ಯಾವುದು ಭಾವನೆ ಇದೆ ಇವತ್ತು? ಯಾವ ಭಾವನೆ ಇದೆ ಇವತ್ತು? ಮಾರ್ಗ ಪ್ರಭಾವನ, ಅಂದ್ರೆ ಜಿನಧರ್ಮ ಮಾರ್ಗದ ಪ್ರಭಾವನ ಅಂತ ಒಂದು ಮಾರ್ಗ ಪ್ರಭಾವನೆಯಲ್ಲಿ ತಾವೆಲ್ಲರೂ ಸಹ ಏನ್ ಮಾಡಿದ್ರಿ? ಉತ್ತಮವಾದಂತಹ ಭಾವನೆಯನ್ನ ಮಾಡಿ ಅತಿ ಆದರಪೂರ್ವಕವಾಗಿ ಜೈನ ಧರ್ಮವನ್ನು ಏನ್ ಮಾಡಿ ತಲೆ ಮೇಲೆ ಧಾರಣೆಯನ್ನು ಮಾಡಿ.
ಎಲ್ಲರೂ ಸಹ ತಲೆ ಮೇಲೆ ಕಿರೀಟವನ್ನು ಹಾಕೊಂಡಿದ್ರಿ. ಅಂದ್ರೆ ಜಿನಧರ್ಮ ಸಮ್ಯಜ್ಞಾನ ಜಿನಧರ್ಮ ಪ್ರಭಾವನ ಇವತ್ತು ಪ್ರಭಾವನ ಏನಿದೆ, ಇವತ್ತು ಮಾರ್ಗ ಪ್ರಭಾವನ ಅಂದ್ರೆ ಮೋಕ್ಷ ಮಾರ್ಗದ ಪ್ರಭಾವನೆಯನ್ನು ಮಾಡ್ತಕ್ಕಂಥ, ಮೋಹ ಮಾರ್ಗದಲ್ಲ. ಇವತ್ತು ಯಾವ ಪ್ರಭಾವನೆ ಮಾಡ್ಲಿಕ್ಕೆ ಬಂದಿದ್ರಿ ತಾವೆಲ್ಲರೂ ಸಹ? ಮೋಕ್ಷ ಮಾರ್ಗದ ಅಂದ್ರೆ ಪ್ರಭಾವನ ಅಂತ ಮಾರ್ಗದ ಪ್ರಭಾವನೆಯನ್ನು ಮಾಡ್ತಕ್ಕಂಥ, ಮಾರ್ಗವನ್ನ ಪ್ರಕಾಶ ಮಾಡ್ತಕ್ಕಂಥ, ಸ್ವತಃ ತನ್ನ ಅಜ್ಞಾನವನ್ನು ದೂರ ಮಾಡಿಕೊಂಡು ಅಂದ್ರೆ ಜ್ಯೋತಿಯನ್ನ ಪ್ರಾಪ್ತ ಮಾಡಿಕೊಂಡು ಆ ಜ್ಯೋತಿಯನ್ನು ಹಿಡ್ಕೊಂಡು ಮಾರ್ಗದಲ್ಲಿ ಹೋಗುವಂತದ್ದು. ಹಾಗೆಯೇ ಬೇರೆಯವರಿಗೂ ಸಹ ಜ್ಯೋತಿಯ ಪ್ರಕಾಶವನ್ನು ಮಾಡಲಿಕ್ಕಾಗಿ ಮಾರ್ಗದ ಪ್ರಭಾವನ ಅಂದ್ರೆ ಎಲ್ಲರೂ ಸೇರಿ ಒಟ್ಟಾಗಿ ಸೇರಿ ಪ್ರಭಾವನೆಯನ್ನು ಮಾಡುವುದರಿಂದ ಬೇರೆ ಭವಿಷ್ಯಗಳಲ್ಲೂ ಸಹ ಜಿನಧರ್ಮದ ಬಗ್ಗೆ ಶ್ರದ್ಧಾ ಗೌರವ ಆದರ ಭಾವ ಪ್ರಾಪ್ತವಾಗುತ್ತದೆ. ಇದು ಏನಿದೆ ಮಾರ್ಗ ಪ್ರಭಾವನ ಭಾವನ, ಇದು ಸಾರ್ಥಕವಾಗಿ ಆಚರಣೆ ಮಾಡುವಂಥದ್ದು. ಅಂದ್ರೆ ಅವರಲ್ಲಿ ಹೃದಯಪೂರ್ವಕವಾಗಿ ಕೇವಲ ಪುಸ್ತಕದಲ್ಲಿ ಓದುವುದರಿಂದಲೇ ಏನಾಗಲ್ಲ, ಪ್ರಭಾವನ ಆಗೋಲ್ಲ. ಆತ್ಮ ಸಾಕ್ಷಿಯಾಗಿ ಜಿನಧರ್ಮವನ್ನ ನನ್ನ ಹೃದಯದಲ್ಲಿ ಸ್ಥಾಪನೆಯನ್ನು ಮಾಡಿ ಮತ್ತು ಅಂತ ಧರ್ಮಗಳನ್ನ ಕೊಲ್ಲುವ ಧರ್ಮವೈದು ವಲಯವ ಕಣ್ಣ, ಹಾಗೆ ಕೊಲ್ಲ ಬಾರದೆನ್ನುವಂತ ಜೈನ ಧರ್ಮವನ್ನು ತಲೆಯ ಮೇಲಿಟ್ಟು ಮೆರೆಸಣ್ಣ. ಯಾರು ಹೇಳಿದ್ರು? ಬಸವಣ್ಣ ಹೇಳಿದ್ರು. ಯಾರು ಹೇಳಿದ್ರು ಇದನ್ನ? ಬಸವಣ್ಣರು ಹೇಳಿದ್ರು ಅದನ್ನ. ಅಂದ್ರೆ ಕೊಲ್ಲುವ ಧರ್ಮವೈದು ವಲಯಲಿಕ್ಕಣ್ಣ ಅಂದ್ರೆ ಒಲೆಯಲಾಗ್ರಿ, ಕೊಲ್ಲಬಾರದೆನ್ನುವಂತ ಜಿನ ಧರ್ಮವನ್ನ ತಲೆಯ ಮೇಲಿಟ್ಟು ಮೆರೆಸಣ್ಣ. ಅಂತ ಧರ್ಮವನ್ನು ಎಲ್ಲಿಟ್ಟು ಮೆರೆಸುವಂಥದ್ದು? ತಲೆಯ ಮೇಲಿಟ್ಟು ಅದನ್ನ ಏನು ಮಾಡಿ ಮೆರವಣಿಗೆಯನ್ನ ಮಾಡ್ರಿ ಅಂತೇಳಿ ಏನೇ ಹೇಳಿದ್ರು. ಅದಕ್ಕಾಗಿ ಏನ್ ಮಾಡಬೇಕು, ಜಿನ ಧರ್ಮವನ್ನ ತಾವೆಲ್ಲರೂ ಸಹ ನಿಸಂಕೇತ ಆಗಿ ಅಂದ್ರೆ ಸಂಖ್ಯೆಯನ್ನ ಮಾಡದೆ ಸಂದೇಹವನ್ನ ಮಾಡದೆ ಜಿನ ಧರ್ಮದ ಆತ್ಮನ ಕಲ್ಯಾಣ ಮಾಡುವುದಿದೆ ಎನ್ನುವ ಭಾವನೆಯಿಂದ ಎಲ್ಲರೂ ಸಹ ಏನು ಮಾಡಿದ್ರೆ ತಲೆ ಮೇಲೆ ಕಿರೀಟವನ್ನ ಧಾರಣೆ ಮಾಡಿದ್ರಿ. ಹಾಗೇನೆ ಕಿರೀಟವನ್ನ ಧಾರಣೆ ಮಾಡಿ ಜಿನ ಧರ್ಮದ ಪ್ರಭಾವನೆಗಾಗಿ ತಾವೆಲ್ಲರೂ ಸಹ ಸಜ್ಜಾಗಿ ಕೂತ್ಕೊಂಡು ಇದೇ ರೀತಿ ನಿಮ್ಮ ಪ್ರಭಾವನ ನಿರಂತರ ಆಗ್ತಾ ಇರಲಿ. ಜನಧರ್ಮದ ಪ್ರಭಾವನ ಕೇವಲ ಒಂದ್ ದಿವಸ ಅಲ್ಲ, ಮತ್ತು ಪ್ರಭಾವನೆಯನ್ನ ಬೇರೆಯವರಿಗಾಗಿ ತೋರ್ಲಿಕ್ಕಾಗಲ್ಲ. ಮಹಾರಾಜೇನು ಬೈಕರು ಅಂತ ಹಾಕೊಂಡಿರ್ಬೋದು, ಹಾಗಲ್ಲ. ಇದು ನಮ್ಮ ಆದ್ಯವಾದಂತ ಧರ್ಮವಿದೆ, ನಮ್ಮ ಆತ್ಮದ ಕಲ್ಯಾಣವಂತ ಮಾಡುವಂತ ಧರ್ಮವಿದೆ ಎನ್ನುವುದನ್ನ ತಿಳಿದುಕೊಂಡು ಆರಾಧನೆಯನ್ನು ಮಾಡಿ ಭವ್ಯಾತ್ಮರೇ ನೀವು ನಿಶ್ಚಿತವಾಗಿ ನಿಮ್ಮ ಕಲ್ಯಾಣವಾಗ್ತದೆ. ಅಂದ್ರೆ ಜಿನಧರ್ಮ ಪ್ರಭಾವನ ಎನ್ನುವಂತ ಸಂಘ ಇದೆಯಲ್ಲ, ಈ ಒಂದು ಸಂಘದ ಎಲ್ಲ ನಾವೆಲ್ಲರೂ ಏನಾಗಬೇಕು, ಸದಸ್ಯರಾಗಬೇಕು. ನಾವೆಲ್ಲರೂ ಸಹ ಇದರ ಸಂಘದಲ್ಲಿ ಏನಾಗಬೇಕು, ನಮ್ಮದು ರಿಜಿಸ್ಟರ್ ಆಗಬೇಕು. ಒಂದು ಸಲ ಜಿನಧರ್ಮದಲ್ಲಿ ನೀವು ಒಂದು ಜನ್ಮ ಆಯಿತು ಅಂತ ಹೇಳಿದ್ರೆ ಅನಂತ ಕಾಲ ಅನಂತ ಕಡೆಗೆ ಜನ್ಮವಾಗಿದೆ, ಶರೀರ ಜನ್ಮವಾಗಿದೆ. ಇನ್ನು ಶರೀರನೂ ಜನ್ಮವಾಗಿದೆ, ಆತ್ಮನೂ ಜನ್ಮವಾಗಿದೆ. ಎರಡು ಪ್ರಕಾರ ಇದೆ. ಇನ್ನು ಕೆಲವರಿಗೆ ಶರೀರ ಮಾತ್ರ ಜನ್ಮವಾಗಿರ್ತದೆ, ಆತ್ಮನ ಜನ್ಮ ಆಗಿರೋಲ್ಲ. ಅದು ಎಲ್ಲ ಆಗ್ತದೆ ಅಂದ್ರೆ ಗುರುಗಳ ಸಾನ್ನಿಧ್ಯದಲ್ಲಿ ಜಿನವಾಣಿಯನ್ನು ತಿಳಿದುಕೊಳ್ಳುವುದರಿಂದ ಭಗವಂತನ ಚರಣದಲ್ಲಿ ಜನ್ಮವಾಗ್ತದೆ. ಒಂದು ಸಲ ಜನ್ಮವಾದ್ರೆ ಭಾರತ ದೊಡ್ಡವನಾಗ್ತಾ ಹೋಗ್ತಾನೆ, ಬೆಳೀತಾ ಹೋಗ್ತಾನೆ. ಆತನಿಗೆ ಪಾಲನೆ ಪೋಷಣೆ ಸಮಯಕ್ಕೆ ಸರಿಯಾಗಿ ಎಲ್ಲ ಪ್ರಾಪ್ತವಾಗ್ತಾ ಇದೆ. ಪಾಲನೆ ಪೋಷಣೆ ಮಾಡುವವರು ಯಾರಿದ್ದಾರೆ? ತಾಯಿ ಇದ್ದಾರೆ. ಜನ್ಮವನ್ನು ಕೊಡುವಳು ಜಿನವಾಣಿ, ಜಿನವಾಣಿ ಮಾತಾ ತಾಯಿ ಇದ್ದಾರೆ. ತಾವ್ಯಾರು ಸಂದೇಹ ಮಾಡಬೇಕಾಗಿ ಇಲ್ಲ. ಜಿನವಾಣಿಯನ್ನು ನಿಮ್ಮನ್ನ ದೊಡ್ಡವಳಾಗಿ ಮಾಡಿ ನಿಮ್ಮನ್ನ ಜಿನರನ್ನಾಗಿ ಮಾಡ್ತಾರೆ. ಆದ್ರೆ ಜಿನವಾಣಿಯ ಮಡಲಿನಲ್ಲಿ, ಜಿನವಾಣಿಯ ಕುಕ್ಕಿಯಲ್ಲಿ ಅಂದ್ರೆ ಜಿನವಾಣಿಯ ತಾಯಿಯ ಹೊಟ್ಟೆಯಲ್ಲಿ ಜನ್ಮವಾದರೆ ಏನಾಗ್ತದೆ, ಅದು ಸಾಕ್ಷಾತ್ವಾದಂತ ಜನ್ಮ. ಅದಕ್ಕಿಂತ ಅನಂತ ಸಲ ಜನ್ಮ ಆದರೂ ಸಹ ಆ ಜನ್ಮ ಏನಲ್ಲ, ಸಾರ್ಥಕತೆಯಾದಂಥದ್ದಲ್ಲ. ಅದಕ್ಕಾಗಿ ತಾವೆಲ್ಲರೂ ಸಹ ಇವತ್ತು ಮಾರ್ಗ ಪ್ರಭಾವನ ಭಾವನೆಯನ್ನ ಮಾಡ್ತಾ ಜಿನೇಂದ್ರರು ಬೋಧನೆ ಮಾಡಿದಂತ ಜಿನ ಧರ್ಮದ ಮಾರ್ಗದ ಪಥದ ಅದರ ಪ್ರಭಾವನ ಆಗ್ತಾ ಇರಲಿ. ಭವ್ಯಾತ್ಮರು ಸಾಕಷ್ಟು ಈ ಮಾರ್ಗದಲ್ಲಿ ಹೋಗಿದ್ದಾರೆ,
ಹೋಗಿ ಜಿನರಾಗಿದ್ದಾರೆ. ನಾವು ಸಹ ಈ ಮಾರ್ಗದಲ್ಲಿ ನಿರಂತರವಾಗಿ ಎಲ್ಲಿಯ ತನಕ ಜಿನರಾಗೋಲ್ಲ, ಜನ್ಮ ಜನ್ಮಗಳಲ್ಲಿ ಅಂತಿಮ ಶ್ವಾಸ ತನಕ ಜಿನ ಧರ್ಮಗಳ ಅನುಕರಣೆಯನ್ನ ಮಾಡ್ತಾ, ಜಿನ ಧರ್ಮವನ್ನ ಪಾಲನೆಯನ್ನ ಮಾಡ್ತಾ, ಜಿನೇಂದ್ರ ಭಗವಂತರು ಬೋಧನೆ ಮಾಡಿದಂತಹ ತತ್ವಗಳನ್ನ ಪಾಲನೆಯನ್ನ ಮಾಡ್ತಾ ನಮ್ಮ ಅಂತಿಮ ಶ್ವಾಸ ಕಂಠತ್ತುಕೊಂಡು ಮಮ ಭಗವಾನ್ ಭಗವಂತರ ಚರಣದಲ್ಲಿ ಏನು ಭಾವನೆ ಮಾಡುವಂಥದ್ದು. ಎಲ್ಲಿಯ ತನಕ ನನ್ನ ಕಂಠ ಅಮೃತವಾಗಲ್ಲ ಅಲ್ಲಿ ತನಕ ನನ್ನ ಕಂಠ ಜಿನ ಭಕ್ತಿಯನ್ನ ಮಾಡ್ತಾ ಇರಲಿ, ಜಿನೇಂದ್ರ ಭಗವಂತರ ಸ್ತುತಿಯನ್ನ ಮಾಡ್ತಾ ಇರಲಿ ಮತ್ತು ಜಿನೇಂದ್ರ ಭಗವಂತರ ಗುಣಗಾನವನ್ನ ಜಿನ ಧರ್ಮದ ಪ್ರಭಾವನೆಯನ್ನ ಸದಾ ಕಾಲ ಮಾಡ್ತಾ ಇರಲಿ. ಹಾಗೇನೆ ಎಲ್ಲಿಯ ತನಕ ನಮ್ಮ ಕೈಗಳಿದೆ ಅಲ್ಲಿ ತನಕ ಜಿನ ಪೂಜೆಯನ್ನ ಮಾಡ್ತಾ ಇರಲಿ, ಸತ್ಪಾತ್ರಕ್ಕೆ ದಾನವನ್ನು ಕೊಡ್ತಾ ಇರಲಿ. ಪ್ರಕಾರವಾಗಿ ಸದಾ ಕಾಲವಾಗಿ ಜನ್ಮ ಜನ್ಮಗಳಲ್ಲಿ ಈ ಜನ್ಮದಲ್ಲಂತೂ ನಾವು ಭಾವಿಸುವಂಥದ್ದು, ಇನ್ನು ಮುಂದಿನ ಜನ್ಮದಲ್ಲೂ ಸಹ ಎಲ್ಲಿಯ ತನಕ ನಾವು ಜಿನರಾಗಲು, ದರಿದ್ರರಾದರೂ ಸರಿ, ಕುಂಟರಾದರೂ ಸರಿ, ಕುರುಡರಾದರೂ ಸರಿ, ಮೂಕರಾದರೂ ಸರಿ, ಆದ್ರೆ ನಮಗೆ ಜಿನ ಧರ್ಮ ಬೇಕು. ಭಗವಾನ್ ಯಾವ ಧರ್ಮ ಬೇಕು? ಜಿನ ಧರ್ಮ ಬೇಕು. ಜಿನ ಧರ್ಮ ರಹಿತವಾದಂತಹ ಚಕ್ರವರ್ತಿ ಪದ, ಅಹಮೇಂದ್ರ ಪದ, ರಾಜಪದ ಯಾವ ಸಂಪತ್ತು ನಮಗೆ ಬೇಡವೇ ಬೇಡ. ಒಂದೇ ಒಂದು ಭಾವನಾ ಜಿನೇಂದ್ರ ಭಗವಂತ ಚರಣದಲ್ಲಿ ಜಿನ ಧರ್ಮ ಪ್ರಾಪ್ತವಾಗ್ತಾ ಇರಲಿ ಎನ್ನುವ ಭಾವನೆಯಿಂದ ಜಿನ ಧರ್ಮದ ಪ್ರಭಾವನ ಮಾಡ್ತಕ್ಕಂಥ ತಾವೆಲ್ಲರೂ ಸಹ ಸಜ್ಜಾಗಿ ನಿಂತಿದ್ರಿ. ಹಾಗೆ ಜಿನಧರ್ಮ ಪ್ರಭಾವನ ನಿರಂತರವಾಗಿ ನಿಂತು ಆಗ್ತಾ ಇರಲಿ. ಹಾಗೇನೆ ಇವತ್ತು ಏನಿದೆ ರತ್ನತ್ರಯ ಅಂದ್ರೆ ಸಮ್ಯಕ್ ಚಾರಿತ್ರದ ಆರಾಧನೆ ಮಾಡಿದ್ರಲ್ಲ, ಸಮ್ಯಕ್ ದರ್ಶನ್, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಎಲ್ಲಿಯ ತನಕ ಮೂರರ ಏಕತ ಆಗಲ್ಲ ಅಲ್ಲಿಯ ತನಕ ಪೂರ್ಣವಾದಂತ ಮಾರ್ಗದಲ್ಲಿ ಹೋಗುವಂತವರು ಪದ ಅಂದ್ರೆ ಪಥಿಕರು, ಅಂದ್ರೆ ಮಾರ್ಗದಲ್ಲಿ ಹೋಗುವಂತವರು. ಸಮ್ಯಕ್ ದರ್ಶನ್, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಮೋಕ್ಷ ಮಾರ್ಗ. ಏನ್ ಹೇಳ್ರಿ? ಸಮ್ಯಕ್ ದರ್ಶನ್, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಇದು ಮೋಕ್ಷ ಮಾರ್ಗವಿದೆ. ಇದು ಮೂರು ರಹಿತವಾಗಿದ್ರೆ ಮೋಹ ಮಾಯವಿದೆ. ಎಲ್ಲಿ ಸಮ್ಯಕ್ ದರ್ಶನ ಇಲ್ಲ, ಸಮ್ಯಕ್ ಜ್ಞಾನ ಇಲ್ಲ, ಸಮ್ಯಕ್ ಚಾರಿತ್ರ ಇಲ್ಲ, ಅದೇನಿದೆ? ಮೋಕ್ಷ ಮಾರ್ಗವಲ್ಲ, ಮೋಹ ಮಾಯವಿದೆ. ಅಂತ ಸಮ್ಯಕ್ ದರ್ಶನ ಇವತ್ತು ನಾವು ಪ್ರಾಪ್ತವಾಗಲಿ ಎನ್ನುವ ಉದ್ದೇಶದಿಂದ ರತ್ನತ್ರಯವನ್ನು ಆರಾಧನೆಯನ್ನು ಮಾಡಿದ್ರಿ. ಅಂತ ಸಮ್ಯಕ್ ಚಾರಿತ್ರವನ್ನು ಪ್ರಾಪ್ತವಾಗಲಿ, ದರ್ಶನ ಜ್ಞಾನವಾಗಬಹುದು ಅವಿರ ಸಮ್ಯಕ್ ದೃಷ್ಟಿಗೆ. ಅಂದ್ರೆ ದರ್ಶನ ಜ್ಞಾನವಾದಾಗೆ ಅವಿರ ಸಮ್ಯಕ್ ದೃಷ್ಟಿ ಆಗ್ತಾರೆ, ಜಗನ್ಯ ಅಂತರಾತ್ಮರಾಗ್ತಾರೆ. ಯಾವಾಗ ಚಾರಿತ್ರ ಪ್ರಾಪ್ತವಾಗ್ತದೆ ಆವಾಗ ಅವರು ಅಣುವ್ರತ ಮಹಾವ್ರತವನ್ನ ಧಾರಣೆಯನ್ನು ಮಾಡ್ತಾರೆ. ಹಾಗಾಗಿ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಬರ್ಬೇಕಂದ್ರೆ, ಕಿಂಚಿತ ಚಾರಿತ್ರ ಪ್ರಾಪ್ತವಾಗಬೇಕಂದ್ರೆ ಅಣುವ್ರತ ಅಂದ್ರೆ ಪ್ರತಿಮಾ ಧಾರಣೆ ಮಾಡಿದ್ಮೇಲೆ. ಅಲ್ಲಿ ತನಕ ಚಾರಿತ್ರ ಇಲ್ಲ, ದರ್ಶನ ಜ್ಞಾನ ಇದೆ, ಆದ್ರೆ ಇಲ್ಲ ಚಾರಿತ್ರವಿಲ್ಲ. ಚಾರಿತ್ರ ಪ್ರತಿಮಾ ಧಾರಣೆ ಮಾಡಿದ ಮೇಲೆ ಅಂದ್ರೆ 2ರಿಂದ 11 ಪ್ರತಿಮಾ. ಇನ್ನು ಪೂರ್ಣ ರೂಪದ ಚಾರಿತ್ರ ಏಕತಾ ಯಾವಾಗ ಆಗ್ತದೆ ಅಂದ್ರೆ ಮಹಾವ್ರತವನ್ನು ಧಾರಣೆ ಮಾಡಿದಾಗ. ಅಲ್ಲಿಯ ತನಕ ಆಗಲ್ಲ. ಅಂತ ಒಂದು ನಮಗೆ ಧಾರಣೆ ಮಾಡತಕ್ಕಂತ ಪರ್ಯಾಯ ಶಕ್ತಿ, ಸದ್ಬುದ್ಧಿ, ಅಂತ ಉತ್ಕೃಷ್ಟವಾದ ನಿರೋಗ ಶರೀರ, ವಜ್ರಸವನ ಆರಾಧನ ಅಂತ ಪ್ರಾಪ್ತ ಮಾಡಿಕೊಡ್ತಕ್ಕಂತ ಕ್ಷೇತ್ರ ಪ್ರಾಪ್ತವಾಗಲಿ, ಇವೆಲ್ಲದರ ಭಾವನೆಯನ್ನ ಮಾಡ್ತಾ ತಾವು ರತ್ನತ್ರಯದ ಪೂಜೆಯನ್ನು ಮಾಡಿದ್ವಿ ಅಂತ ನಾವು ಪ್ರಾಪ್ತವಾಗಲಿ. ಆದ್ರೆ ಅಂತವನ್ನ ಪ್ರಾಪ್ತ ಮಾಡಿಕೊಳ್ಳಿಕ್ಕಾಗಿ ಏನ್ ಮಾಡ್ಕೊಡು, ಪುರುಷಾರ್ಥವನ್ನ ಮಾಡಬೇಕು, ಬೈಲ ಜ್ಞಾನವನ್ನ ಪ್ರಾಪ್ತ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ತಮ್ಮೆಲ್ಲರಿಗೂ ಸಹ ಜ್ಞಾನವನ್ನ ಪ್ರಾಪ್ತ ಮಾಡಿಕೊಳ್ಳಿಕ್ಕಾಗಿ ಬಹಳ ಜನರು ಸಮ್ಯಕ್ ಜ್ಞಾನ ಜಿನಧರ್ಮ ಪ್ರಭಾವನೆಯನ್ನ ಕೆಲವು ಮನಸ್ಸಿನಲ್ಲೂ ವಿರೋಧ ಮಾಡ್ತಿರ್ತಾರೆ. ನೀವ್ಯಾರು ಮಾಡಿಲ್ಲ, ನೀವೆಲ್ಲ ಹಾಕೊಂಡಿದ್ರಿ. ಏನು ಕೆಲವು ವಚನದಿಂದ ಹೇಳ್ತಾರೆ ಬಂಧುಗಳೇ, ಜಿನಧರ್ಮವನ್ನ ಪ್ರಭಾವನೆಯನ್ನ ಸಮ್ಯಕ್ ಜ್ಞಾನವನ್ನ, ಮಿಥ್ಯ ಜ್ಞಾನವನ್ನು ದ್ವೇಷ ಮಾಡಿ ನಿಮಗೇನು ದೋಷಿಲ್ಲ, ಆದ್ರೆ ಸಮ್ಯಕ್ ಜ್ಞಾನವನ್ನ ದೋಷಿಸಬೇಡಿ, ನಿಮಗೆ ಜ್ಞಾನ ಪ್ರಾಪ್ತವಾಗಲ್ಲ, ನಿಮ್ಮ ಅಜ್ಞಾನ ದೂರವಾಗಲ್ಲ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಬದುಕಾಗಲ್ಲ. ತಾವೆಲ್ಲರೂ ಸಹ ಆದರ ಭಕ್ತಿಯನ್ನ ಮಾಡಿದ್ರೆ ತಲೆ ಮೇಲೆ ಧರಿಸಿ. ಏನ್ ಮಾಡಿದ್ರಿ ನೀವು?
ಆಧಾರವನ್ನು ಮಾಡ್ತಾ ಇದ್ರಿ, ಭಕ್ತಿಯನ್ನು ಮಾಡ್ತಾ ಇದ್ರಿ, ವಿನಯವನ್ನು ಮಾಡ್ತಾ ಇದ್ರಿ. ಅದೇ ರೀತಿಯಾಗಿ ಮುಂದೆ ಎಲ್ಲ ಜಿನ ಧರ್ಮದ ಪ್ರಭಾವನೆಯ ಯಾವುದೇ ಜಿನೇಂದ್ರ ಭಗವಂತರು ಹೇಳಿದಂತ ಯಾವುದೇ ಪಂಚಕಲ್ಯಾಣ ಪೂಜೆ ವಿಧಿ ವಿಧಾನ ಯಾವುದಿದ್ರು ಸಹ ಏನ್ ಮಾಡಬೇಕು, ಎಲ್ಲವನ್ನು ನಾವು ಹಾಕೊಂಡು ಜಿನ ಧರ್ಮದ ಪ್ರಭಾವನೆಯನ್ನು ಮಾಡಬೇಕು. ಮತ್ತು ಯಾವಾಗಲೂ ಸಹ ಜೈನ ಧರ್ಮದಲ್ಲಿ ನಮ್ದು ಜನ್ಮವಾಗಲಿ ಎನ್ನುವಂತಹ ಭಾವನೆಯನ್ನು ಮಾಡಬೇಕು ಮತ್ತು ಜ್ಞಾನವನ್ನು ಪ್ರಾಪ್ತ ಮಾಡಿಕೊಳ್ಳಬೇಕು. ಜ್ಞಾನ ಮುಖ್ಯವಾದಂಥದ್ದು. ಅದಕ್ಕಾಗಿ ಇಲ್ಲಿ ಹಾರಿಗೆಯ ಬಸ್ತಿಯಲ್ಲಿ ಸಂಸ್ಕಾರ ಶ್ರಾವಕ ಸಂಸ್ಕಾರ ಶಿಬಿರ ಅಂದ್ರೆ ಶ್ರಾವಕರ ಚಟವಟಿಕೆಗಳು, ದೇವ ಪೂಜೆ, ಗುರುಪಾಸನೆ, ಸ್ವಾಧ್ಯಾಯ, ಸಂಯಮ, ತಪ, ದಾನಾದಿ ಕ್ರಿಯೆಗಳನ್ನ ಮಾಡುವುದು ಹೇಗೆ ಮಾಡಬೇಕು, ನಾವು ನಮ್ಮ ಆತ್ಮದ ಮನವನ್ನ ಹೇಗೆ ನಾವು ತೊಳ್ಕೋಬೇಕು ಎನ್ನುವಂಥದ್ದನ್ನ ಒಂದು ಬೇಸಿಕ್ ನಾಲೆಜ್ ಅನ್ನು ಕೊಡಲಾಗ್ತದೆ. ಕೆಲವು ನಾಲೆಜ್ಗಳು ಇದಾವೆ, ತಿಳುವಳಿಕೆ ಇದಾವೆ, ತಾವೆಲ್ಲ ಮಾಡ್ತಾ ಇದ್ದೀವಿ. ಇನ್ನು ಅದರಲ್ಲೂ ಜ್ಞಾನದ ವೃದ್ಧಿ ಉತ್ಕೃಷ್ಟತ ಕೆಲವೊಂದು ಅದರಲ್ಲಿ ಹಿಂದೆ ಮುಂದೆ ಆಗಿರ್ತದೆ. ಅಂತ ಎಲ್ಲಾ ಕ್ರಿಯೆಗಳನ್ನ ಪೂರ್ಣವಾಗಿ ನಾವು ಜ್ಞಾನವನ್ನ ಪ್ರಾಪ್ತ ಮಾಡಿಕೊಂಡಾಗ ಮಾತ್ರ ಸಾಧ್ಯವಾಗ್ತದೆ. ಅಂತ ಜ್ಞಾನಗಳನ್ನ ಒಬ್ಬೊಬ್ಬರಿಗೆ ಒಂದೊಂದಿಸ ಹೇಳಿಕ್ ಆಗೋಲ್ಲ. ಸಾಮೂಹಿಕವಾಗಿ ತಾವೆಲ್ಲರೂ ಸೇರ್ಕೊಂಡಾಗ ನೀವು ಸಾಮೂಹಿಕವಾಗಿ ಜ್ಞಾನವನ್ನು ಕೊಡ್ತಕ್ಕಂತ ವಿದ್ವಾಂಸರಾದಂತವರು, ಅಂತ ಶಾಸ್ತ್ರಿ ಆದಂತವರು, ಪಂಡಿತರು ನಿಮಗೆ ಜ್ಞಾನವನ್ನ ಏನ್ ಮಾಡ್ತಾರೆ, ದಾನವನ್ನು ಮಾಡ್ತಾರೆ. ಅಂತ ಜ್ಞಾನ ದಾನ ಮಾಡ್ತಕ್ಕಂತ ಶಿಬಿರಗಳನ್ನ ಮಾಡಲಾಗ್ತದೆ. ಅದಕ್ಕೆ ತಾವೆಲ್ಲರೂ ಸಹ ಬಂದು ಏನ್ ಮಾಡಬೇಕು, ಜ್ಞಾನವನ್ನ ಪ್ರಾಪ್ತ ಮಾಡಿಕೊಳ್ಳಬೇಕು. ಅಷ್ಟೇ ಅಲ್ಲ, ತಮ್ಮ ಸಂತಾನವನ್ನ ಬಾಲಕ ಬಾಲಕಿಯರನ್ನ ಎಲ್ಲರನ್ನೂ ಸಹ ಕಡ್ಡಾಯವಾಗಿ ತಾವೆಲ್ಲರೂ ಈ ಸಂಸ್ಕಾರ ಶಿಬಿರದಲ್ಲಿ ಬಂದು ಏನು ಮಾಡಬೇಕು, ಅವರಿಗೆ 10 ದಿವಸ 8 ದಿವಸ ಶಿಬಿರ ನಡೀತದೆ. ಆ ಅವಧಿಯಲ್ಲಿ ಮಿಸ್ ಮಾಡಿಕೊಳ್ಳದೇನೆ ಯಾವ ಸಮಯದಲ್ಲಿ ನಡೀತದೆ ಆ ಸಮಯಕ್ಕೆ ಅನುಗುಣವಾಗಿ ಬಂದು ಎಲ್ಲ ಜ್ಞಾನವನ್ನ ಪ್ರಾಪ್ತ ಮಾಡಿಕೊಂಡು ಸಮ್ಯಕ್ ಜ್ಞಾನ ಪ್ರಾಪ್ತ ಮಾಡಿಕೊಂಡು, ಹಾಗೆ ಸಮ್ಯಕ್ ದರ್ಶನ್, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರವನ್ನ ಪ್ರಾಪ್ತ ಮಾಡಿಕೊಳ್ಳುವಂತ ಭಾವ ಆಗ್ತದೆ. ಯಾರಿಗೆ ದರ್ಶನ ಜ್ಞಾನ ಆಗ್ತದೆ ಅವರಿಗೆ ಯಾರು ದರ್ಶನಾರಾಧನೆ ಮಾಡ್ತಾರೆ, ಜ್ಞಾನಾರಾಧನೆ ಮಾಡ್ತಾರೆ, ವಿನಯವನ್ನು ಮಾಡ್ತಾರೆ, ಅಂತವರು ಚಾರಿತ್ರ ಆರಾಧನೆ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಪುರುಷಾರ್ಥವನ್ನು ಮಾಡುವ ಭಾವ ಆಗ್ತದೆ. ಜ್ಞಾನ ಮತ್ತು ದರ್ಶನ ಇಲ್ಲದೆ ಚಾರಿತ್ರ ಆಗೋಲ್ಲ. ಚಾರಿತ್ರ ಆರಾಧನೆ ಮಾಡಬೇಕು, ಚಾರಿತ್ರ ಪ್ರಾಪ್ತ ಮಾಡುವ ಭಾವ ಆಗೋಲ್ಲ. ಅದಕ್ಕಾಗಿ ಇಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ. ಅಂದ್ರೆ ಅಕ್ಟೋಬರ್ 3ನೇ ತಾರೀಕಿನಿಂದ ಇಲ್ಲಿ ಶಿಬಿರಗಳನ್ನ ಪ್ರಾರಂಭ ಮಾಡಲಾಗ್ತದೆ. ಅಂದ್ರೆ 6-7 ತನಕ ಮಾಡಲಾಗ್ತದೆ. ಮುಂದೆ ಶಿಬಿರವನ್ನ ಎಷ್ಟು ಕ್ಲಾಸ್ ಆಗುತ್ತೋ ಅಷ್ಟು ಜ್ಞಾನವನ್ನು ಕೊಡಲಾಗ್ತದೆ. ಮುಂದೆ ಅದನ್ನ 18 ನಂತರ ಮುಂದುವರಿಸಲಾಗ್ತದೆ. 18, 19, 20, 21 ಅಂದ್ರೆ ಕ್ಲಾಸ್ ಅನ್ನ ಮಾಡಿ ಮೊದಲನೇ ಬೇಸಿಕ್ ನಾಲೆಜ್ ಯಾವ ಕ್ಲಾಸ್ ಅನ್ನು ಕಲಿಸ್ತಾರೋ ಅದರ ಎಕ್ಸಾಮ್ ಅನ್ನ ಲಾಸ್ಟ್ ತೆಗೆದುಕೊಳ್ಳಲಾಗ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಹಳಸಸಿಯಲ್ಲಿ ಪರಮ ಪೂಜ್ಯ ಪಾಯಸಾಗ ಮಹಾರಾಜ ಸಾನ್ನಿಧ್ಯದಲ್ಲಿ ಸಿದ್ಧಚಕ್ರ ವಿಧಾನ ಮಾಡ್ತಾ ಇದ್ದಾರೆ. ಹಾಗಾಗಿ ತಾವೆಲ್ಲರೂ ಆ ಸಿದ್ಧಚಕ್ರ ವಿಧಾನದಲ್ಲಿ ಹೋಗಿ ಪಾಲ್ಗೊಂಡು ಧರ್ಮ ಲಾಭವನ್ನು ಪಡೆದುಕೊಂಡು ಸಿದ್ಧತ್ವವನ್ನ ಪ್ರಾಪ್ತ ಮಾಡಿಕೊಳ್ಳಿ, ಬುದ್ಧತ್ವವನ್ನ ಪ್ರಾಪ್ತ ಮಾಡಿಕೊಳ್ಳಿ. ಯಾಕೆಂದ್ರೆ ಮೊದಲನೇ ಬಾರಿಗೆ ಇಂಥ ಸಿದ್ಧಚಕ್ರ ವಿಧಾನವನ್ನ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ಹಳಸಸಿಯಲ್ಲಿ. ಇದರಿಂದ ನೀವು ವಂಚಿತರಾಗಬಾರದು ಅನ್ನೋ ದೃಷ್ಟಿಯಿಂದಲೇ ಶಿಬಿರಗಳನ್ನ ಹಿಂದೆ ಮುಂದೆ 2 ಭಾಗಗಳನ್ನಾಗಿ ಮಾಡಿ ಅದನ್ನ ನಿಮಗೆ ಜ್ಞಾನ ಕೊಡುವಂತ ಉದ್ದೇಶದಿಂದ ಮಾಡಲಾಗಿದೆ. ಯಾಕೆಂತ ಹೇಳಿದ್ರೆ ಅಕ್ಟೋಬರ್ದಲ್ಲಿ ಹುಡುಗರಿಗೆ ರಜೆ ಇರ್ತದೆ. ಬಾಲಕ ಬಾಲಕಿಗೆ ಸಂಸ್ಕಾರವನ್ನು ಕೊಡುವುದನ್ನ ತಾವು ಪೋಷಕರಾದಂತವರು, ತಂದೆ ತಾಯಿಯವರು ಅವರನ್ನ ಎಂದೂ ಸಹ ದೂರ ಇರಬಾರದು. ಯಾಕಂದ್ರೆ ಇವತ್ತು ಸಂಸ್ಕಾರದ ಅಭಾವ ಇದೆ. ಸಂಸ್ಕಾರ ಇಲ್ಲಿ ಇರುವುದರಿಂದಲೇ ಇವತ್ತು ತಂದೆ ತಾಯಿಯವರಿಗೆ, ಅಜ್ಜ ಅಜ್ಜಿಯವರಿಗೆ ಪರಿವಾರದಲ್ಲಿ ಹೇಗೆ ಇರಬೇಕು, ನಾವು ಯಾವ ರೀತಿ ಇರಬೇಕು ಅನ್ನುವಂತ ಸಂಸ್ಕಾರ ಆಗೋಲ್ಲ. ಆದ್ರೆ ನೀವು 10 ದಿವಸ 8 ದಿವಸ 10 ದಿವಸ ಇಲ್ಲಿ ಭಕ್ತಿಯನ್ನು ಮಾಡಿದ್ರೆ ಅವರೊಂದಿಗೆ ನೀವು ಕಲಿಬೇಕು. ಆದ್ರೆ ಅವರೇ ಮಾತ್ರ ಮಿಸ್ ಮಾಡಬೇಡಿ. ನೀವು ಒಮ್ಮೆ ಬರ್ಲಿಕ್ಕಾಗ್ಲಿಲ್ಲ ಅಂದ್ರು ಏನ್ ಮಾಡಿ, ಅವರನ್ನ ಮಾತ್ರ ಮಿಸ್ ಮಾಡ್ರಿ, ತಂದು ಭಕ್ತಿಯನ್ನು ಮಾಡಿ ಶಿಬಿರದಲ್ಲಿ ಯಾವುದೇ ರೀತಿಯಾದಂತ ಏನಿಲ್ಲ, ಸುಂಕ ಇಲ್ಲ, ಎಲ್ಲವನ್ನ ಫ್ರೀಯಾಗಿ ಸಂಘದ ವತಿಯಿಂದ ಮಾಡಲಾಗ್ತದೆ. ಈ ಸಂಘದ ಉದ್ದೇಶ ಎಲ್ಲ ಜೈನರಿಗೂ ದಿನ ಧರ್ಮದ ಜ್ಞಾನವನ್ನು ಕೊಡುವಂಥದ್ದು. ಅಂದ್ರೆ ಎಲ್ಲವನ್ನು ಸಹ ಸಂಘದಿಂದ ವಾಪಸ್ ನಿಮ್ಮಿಂದ ಬಂದು ನಿಮಗೆ ವಾಪಸ್ ಅಂತ ರಿಟರ್ನ್ ಮಾಡ್ತಾರೆ. ಈ ಸಂಘದವರು ಯಾವುದು ಬೇರೆ ಯಾವುದನ್ನು ಮಾಡಲ್ಲ, ನಿಮ್ಮದೇ ಸಂಘ ನೀವೇ ಪಡ್ಕೊಳ್ಳೋದು. ಅರ್ಥ ಆಯ್ತಿಲ್ಲ? ಇನ್ನೂ ಕೆಲವರಿಗೆ ಅರ್ಥವಾಗಿದ್ರೆ ನಮ್ಮೊಂದಿಗೆ ಬರ್ರಿ, ಕೆಲವರಿಗೆ ಇನ್ನೂ ಸಹ
ಜಿನಧರ್ಮ ಸಮ್ಯಕ್ ಜ್ಞಾನ ಜಿನಧರ್ಮ ಪ್ರಭಾವನ ಅನ್ನುವ ಶಬ್ದವನ್ನ ಅರ್ಥ ಮಾಡಿಕೊಳ್ಳಿದ್ರು ದ್ವೇಷ ಮಾಡ್ತಾ ಇದ್ದಾರೆ. ಇದು ಜಿನಾಗಮದಲ್ಲಿ 4 ಅನುಯೋಗದಲ್ಲಿ ಈ ಶಬ್ದಕ್ಕೆ ಜೈನನಾದವರು ಇದನ್ನ ವಿರೋಧವನ್ನು ಮಾಡಬೇಕು, ವಿರೋಧಾತ್ಮಕವಿದ್ರೆ ನಾಳೆನೇ ಸ್ವೀಕಾರ ಇದೆ. ನೀವು ಯಾರ ಕಳೆಯಬೇಕಾದ್ರೆ ಇದು ವಿರೋಧ ಮಾಡುವವರಿದ್ರೆ ಅಂದ್ರೆ ಸಮ್ಯಕ್ ಜ್ಞಾನ ಜಿನಧರ್ಮ ಪ್ರಭಾವನ ಸಂಘ ಅನ್ನೋದೇನಿದೆಯಲ್ಲ ಇದು ನಮ್ಮ ಜೈನಾಗಮಕ್ಕೆ ವಿರುದ್ಧವಾದದಿದ್ರೆ ಅದು ವಿರೋಧ ಮಾಡುವವರಿದ್ರೆ ಅದನ್ನ ನಾಳೆನೂ ಸ್ವೀಕಾರ ನಾವು ಸಿದ್ಧರಿದ್ದೀವಿ. ಅದು ನಾವು ಹೇಳ್ತಿರೋ ತಪ್ಪಿದೆ ಅಂತ ಹೇಳಾದ್ರೆ, ಆದ್ರೆ ಇದು ಸರಿಯಾಗಿದೆ ಅನ್ನೋದಿದ್ರೆ ನೀವು ಸ್ವೀಕಾರವನ್ನು ಮಾಡಿ. ಅದಕ್ಕೆ ಇನ್ನೂ ಸಹ ತಿಳ್ಕೊಳ್ಳದೆ ಇರುವಂತವರು ಇದ್ರ ವಿರೋಧವನ್ನ ಮಾಡ್ತಾ ಇದ್ದಾರೆ ಇನ್ನೂ ಸಹ. ಆದ್ರೆ ಅವರ ಮನಸ್ಸಿನಲ್ಲೂ ಸಹ ಸದ್ಬುದ್ಧಿ ಪ್ರಾಪ್ತವಾಗಿ ಸನ್ಮಾರ್ಗ ಪ್ರಾಪ್ತವಾಗಿ ಸಮ್ಯಕ್ ಜ್ಞಾನದ ಜ್ಯೋತಿ ಅವರ ಆತ್ಮದಲ್ಲಿ ಉದಯವಾಗಲಿ ಮತ್ತು ದರ್ಶನ ಜ್ಞಾನ ಆಚಾರವನ್ನ ಮಾಡಿ ಅವರ ಆತ್ಮದ ಕಲ್ಯಾಣವನ್ನ ಸಿದ್ಧತ್ವವನ್ನ ಬುದ್ಧತ್ವವನ್ನ ಪ್ರಾಪ್ತ ಮಾಡಿಕೊಳ್ಳಿ ಅಂತ ಹೇಳಿ ನಾವು ಎಲ್ಲರಿಗೂ ಸದ್ಭಾವನೆ ಪ್ರಾಪ್ತವಾಗಲಿ ಅಂತ ಹೇಳಿ ಎಲ್ಲರಿಗೂ ಉತ್ತಮ ಕ್ಷಮ ಸಬ್ಸೆ ಕ್ಷಮ ಸಬ್ಕು ಕ್ಷಮ. ಹಾಗೆ ಉತ್ತಮ ಕ್ಷಮಾ ಧರ್ಮ की परमो धर्म की मार्ग प्रभावना भावना की आचार्य भगवान विद्यासागर महाराज की आचार्य गुरु आदो सागर महाराज की अहिंसा परमो धर्म की परम पूज्य 108 विदित सागर जी महाराज की परम पूज्य 105 सम्यक सागर जी महाराज की ಕೂತ್ಕೊಳ್ಳಿ.